ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 26ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಕೃಷ್ಣ ಪಕ್ಷದ ತೃತೀಯ ಅಂದರೆ 3ನೇ ದಿವಸ. ಇದು ಈ ತಿಥಿ ಈ ದಿನ ಸಂಜೆ 5:38 ಇರಲಿದೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ಬೆಳಿಗ್ಗೆ 10:31 ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಬೆಳಿಗ್ಗೆ 6:37 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಸಾಧ್ಯ ಯೋಗ, ದಿಕ್ಷೂಲೆ ಪಶ್ಚಿಮ ದಿಕ್ಕು. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ವೃಷಭ, ಚಂದ್ರ ಇರುವಂಥ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:08 ಸಂಜೆ 6:43 ಗುಳಿಕ ಕಾಲ ಈ ದಿನ ಅಪರಾಹ್ನ 3:32 ಸಂಜೆ 5:08 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:56 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಸಂಜೆ 5:21 ಸಂಜೆ 6:16 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ಈ ದುಷ್ಟ ಮುಹೂರ್ತದ ಸಮಯದಲ್ಲೇನಾದರೂ ನೀವು ಈ ಕೆಲಸಗಳನ್ನು ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:06 ಬೆಳಿಗ್ಗೆ 8:19 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಈ ದಿನ ಸಂಜೆ 6:40. ಹಾಗೆ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಯೋಗಗಳ ಫಲ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೆ ಕಾರಕ. ಹಾಗಾಗಿನೇ ಈ ದಿನ ರಾಜಕಾರಣಿಗಳಿಗೆ ತುಂಬ ಅನುಕೂಲತೆ ಇರುವಂಥ ದಿನ. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷವಾದಂಥ ಪ್ರಗತಿಯನ್ನು ಕಾಣುವಂಥ ದಿನ. ಇನ್ನು ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಅವರನ್ನು ಭೇಟಿ ಮಾಡುವಂಥದ್ದು, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ಹಿರಿಯರನ್ನು ಭೇಟಿ ಮಾಡಲಿಕ್ಕೂ ಕೂಡ ಈ ದಿನ ಸೂಕ್ತವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು ಕೈಗೂಡುವಂಥ ದಿನ. ಹಾಗೆ ಈ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳು ಕೂಡ ಬಹಳ ಯಶಸ್ವಿಯಾಗಿ ನಡೆಯುತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ರವಿಯನ್ನು ಪಿತೃಕಾರಕ ಅಂತ ಹೇಳಿ ಕರೆಯುವಂಥದ್ದು ತಂದೆಯವರಿಂದ ವಿಶೇಷವಾದಂತಹ
ಅನುಕೂಲತೆಗಳು ಸಿಕ್ಕತ್ತೆ, ಅಥವಾ ತಂದೆಯವರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಒಟ್ಟಾರೆ ಈ ದಿನ ಹಿರಿಯರಿಂದ ಯಾವುದೋ ಒಂದು ರೀತಿಯಲ್ಲಿ ಅನುಕೂಲತೆಗಳು ಉಂಟಾಗುವಂಥ ಸಂದರ್ಭಗಳು ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ಇರುವಂತಹ ಗುರುಹೋರ ಸಮಯ ಕೂಡ ಬಹಳ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳು ಅನುಕೂಲಕರವಾಗಿ ನಡೆಯುತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂತಹ ಸಮಯ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 37 ನಿಮಿಷದಿಂದ ರಾತ್ರಿ 7 ಗಂಟೆ 33 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಯಾವುದೇ ಕೆಲಸಗಳನ್ನು ಈ ದಿನ ಇರುವಂಥ ಶನಿ ಹೋರದಲ್ಲಿ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣವನ್ನು ಕೂಡ ಮಾಡಬೇಡಿ ಶನಿ ಹೋರದಲ್ಲಿ. ಹಾಗೆ ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳು ಕೂಡ ನಿಮ್ಮ ವ್ಯಾಪಾರದ ಚಟುವಟಿಕೆಗಳನ್ನು ಸ್ವಲ್ಪ ತಟಸ್ಥಗೊಳಿಸುವಂಥದ್ದು ಉತ್ತಮ. ಬಂಡವಾಳ ಹಾಕಬೇಡಿ, ವ್ಯಾಪಾರಿ ಸಂಬಂಧವಾಗಿ ಪ್ರಯಾಣವನ್ನು ಮಾಡಬೇಡಿ, ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಹೋಗಬೇಡಿ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 33 ನಿಮಿಷದಿಂದ ಸಂಜೆ 6 ಗಂಟೆ 37 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 16 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ನೀವು ಯಾವುದೇ ಗಣ್ಯ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥದ್ದಾಗಲಿ, ಹಿರಿಯರನ್ನು ಭೇಟಿ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ, ಅವಾಯ್ಡ್ ಮಾಡಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಾವುದೇ ರೀತಿಯಲ್ಲಿದ್ದರೂ ಕೂಡ ಅದನ್ನು ಶುಭ ಮುಹೂರ್ತದಲ್ಲಿ ಆರಂಭ ಮಾಡಿ. ಆ ದಿನದಲ್ಲಿ ಯಾವುದು ಶುಭ ಗಳಿಗೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ, ಈ ಪಂಚ ಅಂಗಗಳ ಬಗ್ಗೆ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಫಲವಾಗುತ್ತೆ. ಅಂದರೆ ನೀವು ಅಂದುಕೊಂಡಂತಹ ರೀತಿಯಲ್ಲಿ ನೀವು ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂತ ಹೇಳಿದ್ರೆ ಸಂಕಷ್ಟಹಾರ ಚತುರ್ಥಿಯನ್ನು ಆಚರಣೆ ಮಾಡುವಂತಹ ದಿನ. ಏಕೆಂದರೆ ಈ ತೃತೀಯ ತಿಥಿ ಏನಿದೆ ಇದು ಈ ದಿನ ಸಂಜೆ 5 ಗಂಟೆ 38 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಂತರ ಚತುರ್ಥಿಯ ತಿಥಿ ಆರಂಭ ಆಗಿರುತ್ತೆ. ಹಾಗಾಗಿನೇ ಸಂಕಷ್ಟಹಾರ ಚತುರ್ಥಿಯನ್ನು ಈ ದಿನ ಆಚರಣೆ ಮಾಡಬೇಕು. ಈ ದಿನ ಚಂದ್ರೋದಯ ಆಗುವಂಥ ಸಮಯ ರಾತ್ರಿ 9 ಗಂಟೆ 34 ನಿಮಿಷಕ್ಕೆ. ಇದನ್ನು ತಾವು ಗಮನಿಸಬೇಕು. ಹಾಗೆ ಈ ದಿನ ಸರ್ವಾರ್ಥ ಸಿದ್ಧಿ ಯೋಗ ಇರುವಂಥ ದಿನ ಕೂಡ. ಏಕೆಂದರೆ ಭಾನುವಾರದ ದಿನ ಮೂಲಾ ನಕ್ಷತ್ರ ಇರುವಂಥ ದಿನ. ಹಾಗಾಗಿ ಭಾನುವಾರ ಮತ್ತು ಮೂಲಾ ನಕ್ಷತ್ರ ಸಂಯೋಗ ಆದರೆ ಸರ್ವಾರ್ಥ ಸಿದ್ಧಿ ಯೋಗ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ದಿನ ಬೆಳಿಗ್ಗೆ 5 ಗಂಟೆ 56 ನಿಮಿಷದಿಂದ ಈ ದಿನ ಬೆಳಿಗ್ಗೆ 10 ಗಂಟೆ 36 ನಿಮಿಷದವರೆಗೆ ಸರ್ವಾರ್ಥ ಸಿದ್ಧಿ ಯೋಗ ಇದೆ. ಇದನ್ನು ನಿಮ್ಮ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಅನುಸರಣೆ ಮಾಡಬಹುದು. ಹಾಗಾಗಿ ಈ ಸಮಯದಲ್ಲಿ ನೀವು ಆರಂಭ ಮಾಡುವಂತಹ ಕೆಲಸ ಕಾರ್ಯಗಳು ಉತ್ತಮವಾದಂತಹ ಫಲಿತಾಂಶವನ್ನು ಕೊಡುತ್ತೆ, ಪ್ರಗತಿದಾಯಕವಾಗಿರುತ್ತೆ. ಹಾಗಾಗಿ ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಹಿರಿಯರು ಒಂದು ಮಾತನ್ನು ಹೇಳ್ತಾರೆ. ಏನಂದರೆ, ಶನಿ ಕಾಡಿ ಕೆಟ್ಟವರಿಲ್ಲ, ಬುಧ ಕಾಡಿ ಬದುಕಿದವರಿಲ್ಲ ಅಂತ ಹೇಳಿ. ಅಂದರೆ ಶನಿ ಕಾಟ ಎಷ್ಟೇ ಇದ್ದರೂ ಕೊನೆಗೆ ಒಳ್ಳೆಯದನ್ನೇ ಮಾಡಿ ಹೋಗ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದರೆ ಬುಧ ಏನಾದರೂ ವ್ಯಕ್ತಿಯನ್ನು ಕಾಡಿಬಿಟ್ರೆ, ಬುಧ ದೋಷ ಏನಾದರೂ ಇದ್ದುಬಿಟ್ರೆ ಆ ವ್ಯಕ್ತಿ ಮೇಲೆ ಏಳಲಿಕ್ಕೆ ಸಾಧ್ಯ ಆಗಲ್ಲ. ಹಣಕಾಸಿನ ವಿಚಾರದಲ್ಲಿ ತುಂಬ ಅಧೋಗತಿಗೆ ಹೋಗುವಂಥ ಸಾಧ್ಯತೆಗಳೇ ಜಾಸ್ತಿ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವ್ರಿಗೆ ಕೈ ಹತ್ತಲ್ಲ. ಬಹಳ ಚೆನ್ನಾಗಿ ನಡೀತಾ ಇದ್ದಂತಹ ವ್ಯಾಪಾರ ಇದ್ದಕ್ಕಿದ್ದ ಹಾಗೆಯೇ ಅದು ಅಧೋಗತಿಗೆ ತಲುಪುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ಬುದ್ಧ ಕಾಡಿ ಬದುಕಿದವರಿಲ್ಲ ಅನ್ನುವಂಥ ವಿಚಾರವನ್ನು ಹಿರಿಯರು ಹೇಳ್ತಾ ಇದ್ರು. ಅದು ಈ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೂಡ ನಿಜ ಅಂತ ಹೇಳ್ಬೋದು. ಏಕೆಂದರೆ ಇಲ್ಲಿ ಶನಿ ದಶೆ ಆದ ಮೇಲೆ ಬುಧ ದಶೆ ಆರಂಭ ಆಗುತ್ತೆ. ಶನಿ ದಶೆ ಇರುವಂಥದ್ದು 19 ವರ್ಷ, ಬುಧ ದಶೆ ಇರುವಂಥದ್ದು 17 ವರ್ಷ. ನಂತರ ಕೇತು ದಶೆ ಆರಂಭ ಆಗಿಬಿಡುತ್ತೆ. ಇನ್ನು ಶುಕ್ರ ದಶೆ ಬರುವಂಥದ್ದು 20 ವರ್ಷಗಳ ಅವಧಿಗೆ ಬರುವಂಥದ್ದು. ಇದು ದಶೆ ಬರುವಂಥ ಒಂದು ಕ್ರಮ ಇದು. ಹಾಗಾಗಿ ಈ ಗುರು ಮಹಾದಶೆ ಜಾತಕರಿಗೆ ಶನಿಗಿಂತ
ಮೊದಲು ಗುರುದಶೆ ಇರೋದ್ರಿಂದ ಉತ್ತಮವಾದಂತಹ ಧರ್ಮ ಕಾರ್ಯಗಳನ್ನು, ಒಳ್ಳೆಯ ಸಂಸ್ಕಾರಗಳನ್ನು ಕಲಿಸ್ಬಿಟ್ಟಿರುತ್ತೆ. ಹಾಗಾಗಿ ಇದರ ಆಧಾರದ ಮೇಲೆ ಶನಿ ಕಾಟದ ಪ್ರಭಾವದ ಎಲ್ಲ ಅಂಶಗಳನ್ನು ಕೂಡ ತಡೆದುಕೊಳ್ಳುವಂಥ ಶಕ್ತಿಯನ್ನು ಗುರು ಕೊಟ್ಬಿಟ್ಟಿರ್ತಾನೆ. ಏಕೆಂದರೆ ಈ ಶನಿ ದಶೆಗೆ ಮೊದಲು ಗುರು ದಶೆ ಬರೋದರಿಂದ ವಿಶೇಷವಾಗಿ ಗುರುವಿನ ಪ್ರಭಾವ ವ್ಯಕ್ತಿಯ ಮೇಲೆ ಇದ್ದೇ ಇರುತ್ತೆ. ಹಾಗಾಗಿನೇ ಒಳ್ಳೆಯ ಸಂಸ್ಕಾರಗಳನ್ನು ರೂಢಿಸ್ಕೊಂಡಿರ್ತಾನೆ, ಉತ್ತಮವಾದಂತಹ ಒಂದು ಧರ್ಮ ಕಾರ್ಯಗಳನ್ನು ಮಾಡುವಂತಹ ರೂಢಿಯಲ್ಲಿ ಇರ್ತಾನೆ. ಹಾಗಾಗಿ ಈ ಶನಿಯ ಅಂಶಗಳನ್ನು ತಡೆದುಕೊಳ್ಳುವಂತಹದ್ದನ್ನು ಗುರು ಈಗಾಗಲೇ ನೀಡಿಬಿಟ್ಟಿರ್ತಾನೆ ಅಂಥ ವ್ಯಕ್ತಿಗೆ. ಹಾಗಾಗಿ ಈ ಸರಿಪಾಠದ ನಂತರ ಏನೇ ತೊಂದರೆ ಆಗಿದ್ರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಮೊದಲೇ ಗುರುವಿನ ಅನುಗ್ರಹ ಇರುತ್ತೆ. ಹಾಗಾಗಿ ಯಾವುದೇ ಕಾಲಪುರುಷ ಚಕ್ರದಲ್ಲಿ ಶನಿ ಮತ್ತು ಗುರು ಕರ್ಮ ಧರ್ಮದ ಅಧಿಪತಿಗಳಾಗಿರ್ತಾರೆ. ಹಾಗಾಗಿನೇ ತಪ್ಪಾದ ನಂತರ ಗುರುವಿನ ಮೊರೆಯನ್ನು, ಆಶ್ರಯವನ್ನು ಖಂಡಿತ ಎಲ್ಲರೂ ಕೂಡ ಮಾಡುವಂಥದ್ದಿದೆ. ಹಾಗಾಗಿ ಇಲ್ಲಿ ಮೊದಲೇ ಗುರುವಿನ ಅನುಗ್ರಹ ಇರೋದ್ರಿಂದ ಆ ವ್ಯಕ್ತಿಯ ತಪ್ಪು ಮನ್ನಿಸಲ್ಪಡುತ್ತೆ. ಹಾಗಾಗಿನೇ ಈ ಶನಿ ತನ್ನ ದಶಾಕಾಲದಲ್ಲಿ ಕೊನೆಯಲ್ಲಿ ಉತ್ತಮವಾದಂತಹ ಫಲಗಳನ್ನು ಕೊಟ್ಟು ಹೋಗ್ತಾನೆ ಅನ್ನುವಂಥ ಒಂದು ವಿಚಾರ ಇದೆ. ಇನ್ನು ಬುಧನ ಕಾಟ ದಶಾಭುಕ್ತಿಯ ಸಮಯದಲ್ಲಿ ಇದ್ದೇ ಇರುತ್ತೆ. ಇಲ್ಲಿ ದಶೆಯ ನಂತರ ವ್ಯಕ್ತಿ ಸಮಸ್ಯೆಗಳ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತಾನೆ. ಅಂದರೆ ಬುಧ ತನ್ನ ಆರಂಭದ ದಶೆಯಲ್ಲಿ ಎಲ್ಲವನ್ನ ಕೊಟ್ಟು ಅಂತ್ಯದಲ್ಲಿ ಎಲ್ಲವನ್ನು ಕೂಡ ಹಿಂತೆಗೆದುಕೊಳ್ತಾನೆ. ಆದರೆ ಶನಿ ಆರಂಭದಲ್ಲಿ ಎಲ್ಲವನ್ನ ಹಿಂತೆಗೆದುಕೊಂಡು ಕೊನೆಯಲ್ಲಿ ಎಲ್ಲವನ್ನ ಕೊಟ್ಟು ಹೋಗ್ತಾನೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಈ ಕಾರಣದಿಂದ ಬುಧ ದಶೆಯ ನಂತರ ಬರುವಂತಹ ಕೇತು ದಶೆ ಬುಧನ ನಂತರ ಕೇತುವಿನ ಪ್ರಭಾವವನ್ನು ಅನುಭವಿಸಬೇಕಾಗತ್ತೆ. ಅದಕ್ಕೆ ಬುಧ ಶನಿಗಿಂತ ಸಮಸ್ಯಾತ್ಮಕ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಬುಧನನ್ನು ನಾವು ಸರಿಪಡಿಸ್ಕೊಳ್ಬೇಕು. ವ್ಯವಹಾರ ಮಾಡುವಂಥವ್ರಾಗಲಿ ಅಥವಾ ಯಾವುದೇ ರೀತಿಯ ಭೂಮಿಯ ವ್ಯವಹಾರಗಳನ್ನು ಮಾಡುವಂಥವ್ರಾಗಲಿ, ಹಾಗೆ ಒಂದು ಕಲಿಕೆ, ಬರವಣಿಗೆ, ಸಾಹಿತ್ಯ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂಥ ವಿದ್ಯಾರ್ಥಿಗಳಾಗಲಿ, ಹಾಗೆ ಒಂದು ಹಾಸ್ಯ, ವಿನೋದ, ವಿದ್ಯೆ, ವಾಕ್ಚಾತುರ್ಯ, ಬುದ್ಧಿ ಇವುಗಳಿಗೆ ಕಾರಕನಾಗಿರುವಂಥ ಬುಧ ಒಬ್ಬ ವ್ಯಕ್ತಿಯಲ್ಲಿ ಎಲ್ಲ ರೀತಿಯ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯಕಾರಿಯಾಗಿರುವಂಥವನು. ಅಂಥ ಬುಧನನ್ನು ನಾವು ಸರಿಪಡಿಸ್ಕೊಳ್ಬೇಕು. ಅದಕ್ಕಾಗಿ ಹಲವು ಪರಿಹಾರ ಮಾರ್ಗಗಳಿದೆ. ಬುಧವಾರದ ದಿನ ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡುವಂಥದ್ದು, ಗಣಪತಿಗೆ ಗರಿಕೆಯನ್ನು ಸಮರ್ಪಣೆ ಮಾಡಿ ಕಡುಬನ್ನಾಗಲಿ ಮೋದಕವನ್ನಾಗಲಿ ನೈವೇದ್ಯಕ್ಕೆ ಇಟ್ಟು ಗಣಪತಿಯನ್ನು ಒಲಿಸ್ಕೊಳ್ಬೋದು ಆ ದಿನದಲ್ಲಿ. ಇನ್ನು ಹಸುವಿಗೆ ಗೋಗ್ರಾಸವನ್ನು ನೀಡೋದ್ರಿಂದ, ಹಸಿರು ಹುಲ್ಲನ್ನು ನೀಡೋದ್ರಿಂದ ಕೂಡ ಬುಧವಾರದ ದಿನ ಬುಧನ ಅನುಗ್ರಹವನ್ನು ಪಡ್ಕೊಳ್ಬಹುದು. ಇನ್ನು ಹೆಸರು ಬೇಳೆಯನ್ನು ಅಥವಾ ಹೆಸರು ಕಾಳನ್ನು ದಾನ ಮಾಡೋದ್ರಿಂದ ಕೂಡ ಬುಧನ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿ ಈ ಬುಧನನ್ನು ಒಲಿಸ್ಕೊಳ್ಳಿಕ್ಕೆ ಬೇರೆ ಬೇರೆ ಮಾರ್ಗೋಪಾಯಗಳಿದೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಮ್ಮ ನಷ್ಟಗಳನ್ನು ತಡಿಲಿಕ್ಕೆ ಸಾಧ್ಯವಾಗುತ್ತೆ. ಈ ಕ್ರಮವನ್ನು ತಾವು ಕೂಡ ಅನುಸರಣೆ ಮಾಡಿ ಅಂತ ಹೇಳ್ತಾ, ದೇವರ ಪೂಜೆಗಳನ್ನಾಗಲಿ, ವ್ರತಗಳನ್ನಾಗಲಿ, ಹೋಮ ಹವನಾದಿಗಳನ್ನಾಗಲಿ ಮಾಡುವಂಥದ್ದು ಭಗವಂತನ ಅನುಗ್ರಹ ನಮ್ಮ ಮೇಲಿರಲಿ ಅಂತ ಹೇಳಿ, ನಾವು ಮಾಡುವಂತಹ ಕೆಲಸ ಕಾರ್ಯಗಳು ಒಳ್ಳೆಯ ಫಲವನ್ನು ಕೊಡಲಿ ಅಂತ ಹೇಳಿ, ಹಾಗೆ ಕೆಲವೊಂದು ವ್ಯಕ್ತಿಗಳಿಗಾಗಿ ಮಾಡುವಂತಹ ವೈದಿಕ ಪೂಜಾ ವಿಧಾನ ಕೂಡ ಇದೆ. ಇದನ್ನೇ ಧಾರ್ಮಿಕ ಶಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ನಮ್ಮ ಜನನ ಕಾಲದಲ್ಲಿ ನಾನಾ ವಿಧವಾದಂತಹ ದೋಷಾದಿಗಳು ಬಂದಿರಬಹುದು. ಇದನ್ನ ಗುರುಮುಖೇನ ತಿಳ್ಕೊಳ್ಬೇಕು. ಹಾಗಾಗಿನೇ ಆ ವ್ಯಕ್ತಿ ಬೆಳೀತಾ ಬೆಳೀತಾ ಇದ್ದಾಗೆ, ವಯಸ್ಸಾಗ್ತಾ ಇದ್ದಾಗೆ ಆ ಜೀವನದಲ್ಲಿ ಕೆಲವು ಸಂಕಷ್ಟಗಳನ್ನ ಎದುರಿಸಬೇಕಾಗತ್ತೆ. ಬಾಲ್ಯದಲ್ಲಿ ಇಲ್ಲದೆ ಇರ್ಬೋದು ಈ ಬಾಲಾರಿಷ್ಟ ಅಥವಾ ಈ ಬಾಲಗ್ರಹದ ಬಾಧೆ ಇರ್ಬೋದು ಮಗುವಿಗೆ. ಅದನ್ನ ಪರಿಹಾರ ಮಾಡಿಕೊಂಡ್ರೆ ಆ ವ್ಯಕ್ತಿ ವಯಸ್ಸಾದಂತೆ ಆ ಕಾಲಘಟ್ಟಕ್ಕೆ ಅನುಗುಣವಾಗಿ ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗತ್ತೆ. ಹಾಗಾಗಿ ಅಂತಹ ಒಂದು ದೋಷಗಳ ನಿವಾರಣೆಗೆ ನಾವು ಶಾಂತಿ ಕರ್ಮಗಳನ್ನ ಅನುಸರಣೆ ಮಾಡಲೇಬೇಕು. ಇದು ವಿಶೇಷವಾಗಿ ನಾವು ತಿಳಿಸ್ತಾ ಇರುವಂತಹ ಒಂದು ಮಾಹಿತಿ. ಇದು ಈಗಾಗಲೇ ಇದ್ರ ಬಗ್ಗೆ ಸಾಕಷ್ಟು ನೀವು ತಿಳ್ಕೊಂಡಿದ್ದೀರಿ. ಯಾವ ಯಾವ ಸಂದರ್ಭದಲ್ಲಿ ಯಾವ ರೀತಿಯ ಶಾಂತಿಯನ್ನ ಮಾಡಿಸಬೇಕು ಅನ್ನುವಂಥ ಒಂದು ವಿಚಾರ. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಕುಜ ರಾಹು ಸಂಧಿ ಶಾಂತಿ. ಏಕೆಂದರೆ ಈ ನವಗ್ರಹದಲ್ಲಿ ಒಂದೊಂದು ಗ್ರಹಕ್ಕೆ ಇಷ್ಟು ವರ್ಷಗಳು ಮನುಷ್ಯನ ಜೀವಿತದಲ್ಲಿ ಅಧಿಪತ್ಯ ಇರುತ್ತೆ ಅಥವಾ ಅಧಿಕಾರ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ರವಿಯ ದಶೆ ಇರುವಂಥದ್ದು 6 ವರ್ಷ, ಚಂದ್ರ ದಶೆ 10 ವರ್ಷ, ಕುಜ ದಶೆ 7 ವರ್ಷ, ನಂತರದಲ್ಲೇ ರಾಹು ದಶೆ ಬರುತ್ತೆ. ಇದು 18 ವರ್ಷ ಇರುತ್ತೆ. ಇನ್ನು ಗುರುದಶೆ 16 ವರ್ಷ, ಶನಿ ದಶೆ 19 ವರ್ಷ, ಬುಧ ದಶೆ 17 ವರ್ಷ,
ಕೇತು ದಶೆ 7 ವರ್ಷ ಮತ್ತು ಶುಕ್ರ ದಶೆ 20 ವರ್ಷಗಳು ಇರುವಂಥದ್ದು. ಇಲ್ಲಿ ಕುಜ ದಶೆ ಆದಮೇಲೆ ರಾಹು ದಶೆ ಆರಂಭ ಆಗಿಬಿಡುತ್ತೆ. ಹಾಗಾಗಿನೇ ಈ ಪರಸ್ಪರ ಶತ್ರುಗ್ರಹಗಳ ಅಧಿಕಾರದ ಅವಧಿ ಮುಗಿದು ಇನ್ನೊಂದು ಶತ್ರುಗ್ರಹದ ಅಧಿಕಾರದ ಆರಂಭ ಕಾಲಕ್ಕೆ 6 ತಿಂಗಳು ಮುಂಚಿತವಾಗಿ ಈ ಸಂಧಿ ಶಾಂತಿಯನ್ನು ಮಾಡಿಸ್ಬೇಕಾಗತ್ತೆ. ಇಲ್ಲಿ ಕುಜ ದಶೆ ಮುಗಿದು ಅಂದರೆ 7 ವರ್ಷಗಳು ಮುಗಿದ ಮೇಲೆ ರಾಹು ದಶೆ ಆರಂಭ ಆಗುತ್ತೆ. ಇದು 18 ವರ್ಷಗಳು ಇರುತ್ತೆ. ಈ ಒಂದು ಸಮಯದಲ್ಲಿ ಶಾಂತಿಯನ್ನು ಮಾಡಿಸಬೇಕು. ಈ ಸಂಧಿಕಾಲ ವಿಶೇಷವಾಗಿ ಗಂಡಸರಿಗೆ ಹೆಚ್ಚಿನ ಹಾನಿಕಾರಕವಾಗಿರುವಂಥದ್ದು. ಆಯುಷ್ಯದಲ್ಲಿ ಇದನ್ನು ಒಂದು ಕಂಟಕ ಅಂತ ಹೇಳ್ಬೋದು. ಆದ್ದರಿಂದಲೇ ಬಹಳ ವಿಶೇಷವಾಗಿ ಕುಜ ಮತ್ತು ರಾಹು ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಹಾಗಾಗಿ ಯಾರಿಗೆ ಕುಜ ದಶೆ ಕಳೆದು ರಾಹು ದಶೆ ಆರಂಭ ಆಗ್ತಾ ಇದೆ ಅಂಥವರು ತುಂಬ ಎಚ್ಚರಿಕೆಯಿಂದ ಈ ಸಂಧಿಯನ್ನು ಶಾಂತಿ ರೂಪದಲ್ಲಿ ಪರಿವರ್ತನೆ ಮಾಡಿಕೊಳ್ಬೇಕು. ಇನ್ನು ರಾಹು ಬೃಹಸ್ಪತಿ ಸಂಧಿ ಶಾಂತಿ, ಇದು ರಾಹುವಿನ ಅಧಿಕಾರದ ಅವಧಿ 18 ವರ್ಷ. ಅದಾದ ನಂತರ ಗುರುವಿನ ಅಧಿಕಾರದ ಅವಧಿ 16 ವರ್ಷದ ಅವಧಿ ಆರಂಭ ಆಗುತ್ತೆ. ಹಾಗಾಗಿ ಈ ರಾಹುವಿನ ಅವಧಿ ಮುಗಿದು ಬೃಹಸ್ಪತಿಯ ಅವಧಿ ಆರಂಭ ಆಗೋದಕ್ಕಿಂತ 6 ತಿಂಗಳ ಮೊದಲು ಈ ಶಾಂತಿಯನ್ನು ಅಗತ್ಯವಾಗಿ ಮಾಡಿಸ್ಕೊಳ್ಬೇಕು. ಈ ಸಂಧಿಕಾಲ ವಿಶೇಷವಾಗಿ ಮಹಿಳೆಯರಿಗೆ ಹೆಚ್ಚು ಹಾನಿಕಾರಕವಾಗಿರುತ್ತೆ. ಯಾವುದೋ ಒಂದು ಶಾಶ್ವತವಾದಂಥ ಕಾಯಿಲೆಗಳು ಬರುವಂಥದ್ದು ಅಥವಾ ಪ್ರಾಣಕ್ಕೆ ಕಂಟಕ ರೂಪದಲ್ಲಿ ಇದು ಇರೋದರಿಂದ ಈ ರಾಹು ಬೃಹಸ್ಪತಿ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನೊಂದು ಶುಕ್ರಾದಿತ್ಯ ಸಂಧಿ ಶಾಂತಿ. ಏಕೆಂತ ಹೇಳಿದ್ರೆ ಶುಕ್ರನ ಅಧಿಕಾರದ ಅವಧಿ 20 ವರ್ಷಗಳು ಕಳೆದ ಮೇಲೆ ಸೂರ್ಯನ 6 ವರ್ಷದ ಅಧಿಕಾರದ ಅವಧಿ ಆರಂಭ ಆಗುತ್ತೆ. ಇಲ್ಲಿ 6 ತಿಂಗಳ ಮೊದಲು ಈ ಒಂದು ಶಾಂತಿಯನ್ನು ಅಗತ್ಯವಾಗಿ ಮಾಡಿಸ್ಕೊಳ್ಬೇಕು. ಈ ಸಂಧಿಕಾಲ ಪುರುಷ ಮತ್ತು ಮಹಿಳೆ ಇಬ್ಬರಿಗೂ ಕೂಡ ಹಾನಿಕಾರಕವಾಗಿರೋದ್ರಿಂದ ಮುಖ್ಯವಾಗಿ ಈ ವೈವಾಹಿಕ ಜೀವನದ ವಿಚಾರಗಳ ಕುರಿತಾಗಿ ಈ ಶುಕ್ರಾದಿತ್ಯ ಸಂಧಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ವಿವಾಹ ಆಗಿರುವಂಥವ್ರಿಗೆ ಪತಿ ಪತ್ನಿಯರ ಮಧ್ಯೆ ಬಿರುಕು ಕಾಣಿಸ್ಕೊಳ್ಳುವಂಥದ್ದು, ಹಾಗೆ ಪ್ರತಿನಿತ್ಯ ಕಲಹ ಜಗಳ ಮನೆಯಲ್ಲಿ ಇರುವಂಥದ್ದು, ಇನ್ನು ವಿವಾಹ ವಿಚ್ಛೇದನದ ಹಂತಕ್ಕೂ ಕೂಡ ಹೋಗುವಂಥ ಸಾಧ್ಯತೆಗಳು ಬರುತ್ತೆ ಅಂತ ಹೇಳಿದ್ರೆ ಅದು ಶುಕ್ರಾದಿತ್ಯ ಸಂಧಿಯಿಂದ. ಹಾಗಾಗಿ ಈ ಶಾಂತಿಯನ್ನ ಪುರುಷರು ಮಹಿಳೆಯರು ಅನುಸರಣೆ ಮಾಡೋದ್ರಿಂದ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ನೆಮ್ಮದಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮನುಷ್ಯ ತನ್ನ ಜೀವನದಲ್ಲಿ ಹಲವಾರು ಕಷ್ಟ ಸುಖಗಳನ್ನ ಅನುಭವಿಸಿರ್ತಾನೆ. ಅದರಲ್ಲೂ ಒಬ್ಬ ಮನುಷ್ಯ ಪುರುಷ ವಿಶೇಷವಾಗಿ 60 ವರ್ಷ ಪೂರೈಸುವಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ಶಾಂತಿಯನ್ನ ಮಾಡಿಸ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಹಲವಾರು ಕಷ್ಟ ಸುಖಗಳನ್ನ ಅನುಭವಿಸಿ ಸಂಸಾರದ ಒಂದು ಜವಾಬ್ದಾರಿಯನ್ನು ನಿಭಾಯಿಸಿ 60 ಸಂವತ್ಸರಗಳನ್ನು ಅವನು ಪೂರೈಸಿರ್ತಾನೆ. ಹಾಗಾಗಿ ಆ 60ನೇ ಸಂವತ್ಸರವನ್ನು ಪ್ರವೇಶ ಮಾಡಿದಂತಹ ಜನ್ಮ ನಕ್ಷತ್ರದಲ್ಲಿ ಈ ಒಂದು ಶಾಂತಿಯನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಇದನ್ನ ಮುಂದಿನ ಜೀವನದಲ್ಲಿ ಬರುವಂತಹ ಅಪಮೃತ್ಯು ಆಗಲಿ, ದುಸ್ವಪ್ನ ದರ್ಶನವಾಗಲಿ, ಇನ್ನು ಗ್ರಹ ಪೀಡೆಯಾಗಲಿ, ವಿವಿಧ ರೋಗ ಬಾಧೆಗಳಿಂದ ನಿವಾರಣೆಯನ್ನು ಪಡ್ಕೊಳ್ಳುವಂಥದ್ದಕ್ಕಾಗಲಿ, ಛಾಯಾ ವಿಕೃತಿಯಾಗಲಿ, ಭೂತ ಪ್ರೇತಾದಿ ಪೀಡಾ ರೂಪವಾದಂತಹ ನಾನಾ ವಿಧವಾದಂತಹ ಅರಿಷ್ಟಗಳ ನಿವಾರಣೆಗೆ ಮಾಡುವಂತಹ ಶಾಂತಿ ಇದು. ಇದನ್ನೇ ಉಗ್ರ ರಥ ಶಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಈ ಒಂದು ವಿಧಿವಿಧಾನದಲ್ಲಿ ಗಣಪತಿಯನ್ನ, ನವಗ್ರಹ ದೇವತೆಗಳನ್ನ, ಇನ್ನು ಪೀಡಾ ಪರಿಹಾರಕನಾದಂತಹ ಮೃತ್ಯುಂಜಯನನ್ನ, ಸಪ್ತ ಚಿರಂಜೀವಿಗಳನ್ನ, ಮೃತ್ಯುವನ್ನೇ ಜಯಿಸಿದಂತಹ ಮಾರ್ಕಾಂಡೇಯನನ್ನ, ಇನ್ನು ಆಯುರ್ದೇವತೆಯ ನಕ್ಷತ್ರ ದೇವತೆಗಳನ್ನ ಆರಾಧನೆ ಮಾಡುವಂಥದ್ದು ಇದೆ. ಇದಕ್ಕಾಗಿ ಜಪ, ತಪ, ಹೋಮ, ಹವನ, ಇನ್ನು ತರ್ಪಣ, ಮಾರ್ಜನ, ಬ್ರಾಹ್ಮಣ ಭೋಜನ ಇವುಗಳನ್ನ ಆಚರಣೆ ಮಾಡಿ ಗುರು ಹಿರಿಯರ ಆಶೀರ್ವಾದವನ್ನ ಪಡ್ಕೊಳ್ಳುವಂಥದ್ದು ಈ ಒಂದು ಉಗ್ರ ರಥ ಶಾಂತಿಯ ಸಂದರ್ಭದಲ್ಲಿ. ಈ ವಿಧಿಯಲ್ಲಿ ಉಗ್ರನೆಂಬ ಹೆಸರಿನ ಮೃತ್ಯುಂಜಯನು ಪ್ರಧಾನ ದೇವತೆಯಾಗಿರೋದ್ರಿಂದ ಉಗ್ರ ರಥ ಶಾಂತಿ ಅಂತ ಹೇಳಿ ಇದನ್ನ ಕರೆಯುವಂಥದ್ದು ಇದೆ. ಹಾಗೆ ಈ ವಿಧಿಯ ಅಂತ್ಯದಲ್ಲಿ ಕಲಶ ತೀರ್ಥ ಸ್ನಾನ ಮತ್ತೆ ಮಂಗಳ ದ್ರವ್ಯಗಳ ದರ್ಶನ ಜೊತೆಗೆ ಪುನಃ ಮಂಗಳ ಸೂತ್ರ ಕಟ್ಟುವಂಥದ್ದು ಮುಖ್ಯವಾಗಿರುತ್ತೆ. ಹಾಗಾಗಿ ಪತ್ನಿ ಇದ್ದಂಥವರು 60 ವರ್ಷ ಸಂವತ್ಸರಗಳನ್ನ ಪೂರೈಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಶಾಂತಿ ಕರ್ಮವನ್ನ ಅನುಸರಣೆ ಮಾಡುವಂಥದ್ದು ಇದೆ. ಆಗ ಅವರಿಗೆ ಪುನರ್ವಿವಾಹ ಆಗುವಂಥದ್ದು ಇದೆ. ಇನ್ನೊಂದು, ಈ ಮನೆಯಲ್ಲಿ ಕೆಲವರಿಗೆ ಸಾಲದ ಬಾಧೆಗಳು ಜಾಸ್ತಿ ಇರುತ್ತೆ. ಮನೆಯಲ್ಲಿ ಅಶಾಂತಿ, ಕೆಟ್ಟ ಕನಸುಗಳು ಬೀಳ್ತಾ ಇರುತ್ತೆ. ಮೇಲಿಂದ ಮೇಲೆ ಒಬ್ಬರಿಗೆಲ್ಲ ಒಬ್ಬರಿಗೆ ಅಪಘಾತಗಳು ಆಗ್ತಾ ಇರುತ್ತೆ. ಅಂತಹ ಒಂದು ಸಂದರ್ಭ. ಇನ್ನು ರೋಗ ರುಜಿನಗಳಿಂದ ತುಂಬಾ ತೊಂದರೆಗಳು ಆಗುವಂಥದ್ದು. ಇದರಿಂದ ಗ್ರಹ ಶಾಂತಿಯನ್ನು ಮಾಡಿಸಿಕೊಳ್ಳುವಂಥದ್ದು ತುಂಬಾ ಅಗತ್ಯವಾಗಿ ಇರುವಂಥದ್ದು. ಯಾವ ಮನೆಯಲ್ಲಿ ಇಂತಹ
ಪ್ರಕರಣಗಳಿದೆ, ಇಂತಹ ನೋವಿದೆ, ಅವರು ಇದನ್ನು ಅನುಸರಣೆ ಮಾಡಬಹುದು. ಇನ್ನು ಬಂಧುಗಳೇ, ಕೆಲವರಿಗೆ ಒಂದು ಹೊಸ ಮನೆಯನ್ನು ಕಟ್ಟಿಸಿರ್ತಾರೆ, ಹೊಸ ಮನೆಯನ್ನು ಖರೀದಿ ಮಾಡಿರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ಈ ಮನೆಯಲ್ಲಿ ಕೆಲವೊಂದು ದೋಷಗಳು ಉಂಟಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿನೇ ಆ ಮನೆ ಕಟ್ಟಿರುವಂಥ ಜಾಗದಲ್ಲಿದ್ದಂಥ ನ್ಯೂನತೆಗಳನ್ನು ಹೋಗಲಾಡಿಸ್ಬೇಕು. ಯಾಕೆಂದರೆ ಮನೆ ಕಟ್ಟಿರುವಂಥವರು ಕಟ್ಟುವ ಸಮಯದಲ್ಲಿ ಈ ರೀತಿಯ ಭೂದೋಷಗಳನ್ನು ಪರಿಹಾರ ಮಾಡಿರಲ್ಲ. ಹಾಗಾಗಿನೇ ಮನೆಯಲ್ಲಿ ಇಂತಹ ನ್ಯೂನತೆಗಳನ್ನು ಹೋಗಲಾಡಿಸಿ ಸುಖ, ಶಾಂತಿ, ಸಮೃದ್ಧಿಯಿಂದ ನೆಲೆಸಕ್ಕೆ ವಾಸ್ತುಶಾಂತಿಯನ್ನು ಮಾಡುವಂಥದ್ದು ತುಂಬ ಅತ್ಯಗತ್ಯ. ಇಲ್ಲಿ ಹೊಸ ಮನೆಯನ್ನು ನಿರ್ಮಾಣ ಮಾಡುವಂಥ ಸ್ಥಳದಲ್ಲಿ ಉಪಯೋಗಿಸಿರುವಂಥ ಮರದ ಸಲಕರಣೆಗಳಲ್ಲಿ ಇರುವಂಥ ಭೂತ, ಪ್ರೇತ, ಪಿಶಾಚಿ ಬಾಧೆಗಾಗಿ ಅದನ್ನು ನಿವಾರಣೆ ಮಾಡಬೇಕು ಅಂತ ಹೇಳಿ ವಾಸ್ತು ಹೋಮದ ಪೂರ್ವದಲ್ಲಿ ಈ ರಾಕ್ಷೋಘ್ನ ಶಾಂತಿಯನ್ನು ಮಾಡಿಸ್ತಾರೆ. ಇದು ಅವಶ್ಯವಾಗಿ ಮಾಡಬೇಕಾಗಿರುವಂಥದ್ದು. ಇನ್ನೊಂದು, ಕೆಲವು ಮನೆಗಳಿಗೆ ಅಮಂಗಳಕರವಾದಂತಹ ಕೆಲವು ಘಟನೆಗಳು ನಡೆದುಬಿಟ್ಟಿರುತ್ತೆ. ಉದಾಹರಣೆಗೆ ಮನೆಗೆ ಬೆಂಕಿ ತಗುಲಿರುವಂಥದ್ದಿರ್ಬೋದು, ಮನೆಗೆ ಕಾಗೆ ಪ್ರವೇಶ ಮಾಡಿರುವಂಥದ್ದು, ಇನ್ನು ಮನೆಯ ಒಳಗೆ ಜೇನುಗೂಡು ಕಟ್ಟುವಂಥದ್ದು, ಹಾಗೆ ಮನೆಯ ಒಂದು ಭಾಗ ಕುಸಿದು ಬೀಳುವಂಥದ್ದು. ಇಂತಹ ಅನಿಷ್ಟಗಳು ಸಂಭವಿಸಿದರೆ ಆ ಮನೆಗೆ ಏನೋ ಒಂದು ಕೇಡುಗಾಲ ಬಂದಿದೆ, ಆ ಮನೆಯಲ್ಲಿರುವಂಥವರ ಆರೋಗ್ಯ ಹದಗೆಡುತ್ತೆ, ಹಣಕಾಸಿನ ಸ್ಥಿತಿಗತಿಗಳು ನಷ್ಟದ ದಾರಿಯನ್ನು ಹಿಡಿಯುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ಸರ್ವಾದ್ಭುತ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಂಥ ಅಮಂಗಳಕರವಾದಂತಹ ಘಟನೆಗಳು ಜರುಗಿದ್ರು ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ತೀವ್ರತರವಾಗಿ ಇರಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಸರ್ವಾದ್ಭುತ ಶಾಂತಿಯನ್ನು ಮಾಡಿಸ್ತಾರೆ. ಹಾಗೆ ನಾವು ಮನೆ ಕಟ್ಟಿರುವಂತಹ ಜಾಗದಲ್ಲಾಗಲಿ ಅಥವಾ ನಮ್ಮ ಜಮೀನಿನಲ್ಲಾಗಲಿ ಅಥವಾ ದೇವಾಲಯದಲ್ಲಾಗಲಿ ಕೆಲವು ಸಲ ಸಭಾಸ್ಥಾನದಲ್ಲಿ ಉತ್ಪತ್ತಿಯಾಗುವಂಥ ಹುತ್ತ ಇದನ್ನು ಕಡೆಗಣಿಸಬಾರ್ದು. ಯಾಕೆಂದರೆ ದಿನೇ ದಿನೇ ಹುತ್ತ ಬೆಳೀತಾ ಇರುತ್ತೆ. ಹಾಗಾಗಿನೇ ಈ ಅಶುಭ ಸೂಚಕವಾದಂತಹ ಹುತ್ತವನ್ನು ಕೆಡವಲಿಕ್ಕೆ ಒಂದು ವಿಶೇಷವಾಗಿ ರಕ್ತವಲ್ಮೀಕ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇದು ಮನೆ ಕಟ್ಟುವಂತಹ ಜಾಗದಲ್ಲಿ ಏನಾದರೂ ಹಿಂದೆ ಇದ್ದು ನಮಗೆ ತಿಳಿಯದೆಯೋ ಈ ಶಾಂತಿ ಕರ್ಮವನ್ನು ಅನುಸರಣೆ ಮಾಡಿಲ್ಲ ಅಂತ ಹೇಳಿದ್ರೆ ಇದನ್ನು ಈಗಲಾದರೂ ಕೂಡ ಮಾಡಬೇಕಾಗತ್ತೆ. ಇನ್ನು ಮನೆಯಲ್ಲಿ ಕೆಲವು ಸಮಯ ಈ ಕೃಷ್ಣ ಮುಖ ಅಂದರೆ ಕಪ್ಪು ಮುಖದ ವಾನರ ಪ್ರವೇಶ ಮಾಡಿದ್ರೆ ಅಲ್ಲಿ ಅಪಮೃತ್ಯು ಪ್ರವೇಶ ಆಗ್ತಾ ಇದೆ ಆ ಮನೆಗೆ ಅನ್ನುವಂಥ ಒಂದು ಸೂಚನೆ ಇದೆ. ಹಾಗೆ ಮಹಾರೋಗಾದಿ ಲಕ್ಷಣಗಳು ಕೂಡ ಕಂಡುಬರುತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಅಮಂಗಳಕರ ನಿವಾರಣೆಗೆ ಮರ್ಕಟ ಪ್ರವೇಶ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಇನ್ನು ಕೆಲವು ಮನೆಗಳಿಗೆ ಎಮ್ಮೆ ಅಥವಾ ಕೋಣ ಪ್ರವೇಶ ಮಾಡಿಬಿಡುತ್ತೆ. ಇದು ಯಮಧರ್ಮನ ವಾಹನ. ಹಾಗಾಗಿ ಆ ಮನೆಗೆ ಏನೋ ಒಂದು ಮೃತ್ಯು ಕಾದಿದೆ ಅನ್ನುವಂಥ ಒಂದು ವಿಚಾರವನ್ನು ಇಲ್ಲಿ ಗ್ರಹಿಸ್ಬೋದು. ಹಾಗಾಗಿನೇ ಅಪಮೃತ್ಯು ಹಾಗೆ ಸರ್ವ ಅಮಂಗಳ ನಿವಾರಣೆಗಾಗಿ ಈ ಒಂದು ಮಹಿಷ ಪ್ರವೇಶ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಮನೆಯಲ್ಲಿ ಪೂಜೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವರಿಗೆ ಪೂಜೆಗೆ ಹಚ್ಚಿಟ್ಟಿದ್ದಂತಹ ದೀಪ ಆರಿ ಹೋಗುತ್ತೆ. ಇದು ಕೂಡ ಅಮಂಗಳದ ಸೂಚನೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿ ಈ ದೀಪ ಆರಿ ಹೋದರೆ ದೀಪ ಪತನ ಶಾಂತಿಯನ್ನು ಮಾಡಿಸುವಂಥದ್ದು ತುಂಬ ಉತ್ತಮ. ಇನ್ನು ನಮ್ಮ ಕೈಯಾರೆ ಅರಿಶಿನ ಕುಂಕುಮವನ್ನು ಚೆಲ್ಲಿದ್ರೂ ಕೂಡ ಅಲ್ಲಿ ಅಮಂಗಳ ಬಂತು ಅನ್ನುವಂಥ ವಿಚಾರವನ್ನು ಹಿರಿಯರು ಹೇಳ್ತಾರೆ. ಅವರು ಕೂಡ ವಿಶೇಷವಾಗಿ ವಿಧಿವಿಧಾನಗಳೊಂದಿಗೆ ದೇವರನ್ನು ಪೂಜೆ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು ಕೆಲವರಿಗೆ ವಿಶೇಷವಾಗಿ ಈ ಗ್ರಹಗಳಿಂದ ತುಂಬ ಪೀಡೆಗಳು ಇರುತ್ತೆ. ಗ್ರಹಗಳಿಂದಲೇ ಅವರಿಗೆ ಅಶಾಂತಿಯ ವಾತಾವರಣ ಇರುತ್ತೆ. ಹಾಗಾಗಿನೇ ಪುನಃ ಆಗ್ತಾ ಇರುವಂಥ ತೊಂದರೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಭೀತಿಹರ ದಕ್ಷಾಕರ ದುರ್ಗಾ ಶಾಂತಿ ಹೋಮವನ್ನು ಮಾಡಿಸ್ಬೇಕಾಗತ್ತೆ. ಹಾಗಾಗಿ ಈ ಶಾಂತಿ ಕ್ರಿಯೆಗಳೇನಿದೆ ಅದು ಅವಶ್ಯವಾಗಿ ಮಾಡಬೇಕಾಗಿರುವಂಥದ್ದು. ಇನ್ನು ಕೆಲವೊಂದು ಸ್ವಪ್ನಗಳು ಕೂಡ ಅಮಂಗಳವನ್ನು ಸೂಚಿಸುವಂಥದ್ದು, ಏನೋ ಒಂದು ಮುನ್ಸೂಚನೆ ಸಿಕ್ಕತ್ತೆ. ಹಾಗಾಗಿನೇ ಈ ದುಸ್ವಪ್ನ ಶಾಂತಿಯನ್ನು ಮಾಡಿಸ್ಕೊಳ್ಳುವಂಥದ್ದು ಈ ಸಂದರ್ಭದಲ್ಲಿ ಬಹಳ ಉಪಯುಕ್ತ. ಇನ್ನು ಜನ್ಮಾಂತರಗಳಿಂದ ಸಂಚಿತ ಪ್ರಾರಬ್ಧ ರೂಪದ ಕರ್ಮ ನಮ್ಮಲ್ಲಿ ಸಂಚಯವಾಗಿರುತ್ತೆ. ಹಾಗಾಗಿನೇ ಇದರ ನಿವೃತ್ತಿಗಾಗಿ, ವ್ಯಾಧಿ ಬಾಧೆಗಳ ನಿವಾರಣೆಗಾಗಿ ಮತ್ತು ಆಯುಷ್ಸು, ಆರೋಗ್ಯ ಇವುಗಳ ವೃದ್ಧಿಗಾಗಿ ಕೂಡ ನಾವು ಸರ್ವ ವ್ಯಾಧಿಹರ ನಾಮತ್ರಯಿ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಬಂಧುಗಳೇ, ಹಲವಾರು ವಿಶೇಷ ಸಂದರ್ಭಗಳಲ್ಲಿ ಇಂತಹ ಶಾಂತಿ ಕ್ರಿಯೆಗಳನ್ನು ಮಾಡಿಸ್ಕೊಳ್ಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಮಾಡಿಕೊಳ್ಬೇಕಾಗಿರುವಂಥ ಇನ್ನೊಂದು ಶಾಂತಿ ಏನು ಹೇಳಿದ್ರೆ ಪ್ರಪೌತ್ರ ದರ್ಶನ ಶಾಂತಿ.
ನಮ್ಮ ಮಗನಿಗೆ ಮಗನು ಜನಿಸಿ ಅವನಿಗೆ ಇನ್ನೊಬ್ಬ ಮಗ ಜನಿಸಿದಾಗ ನಾವು ಪ್ರಪೌತ್ರ ಶಾಂತಿಯನ್ನು ಮಾಡಿಸ್ಕೊಳ್ಬೇಕು. ಏಕೆಂತ ಹೇಳಿದ್ರೆ ಈ 4 ತಲೆಮಾರುಗಳನ್ನು ನೋಡುವಂಥ ಮುತ್ತಜ್ಜ ಅವನಿಗೆ ಒಳ್ಳೆಯದಾಗಲ್ಲ. ಹಾಗಾಗಿ ಅವನ ಅಂತ್ಯ ಬಹಳ ಸಮಸ್ಯಾತ್ಮಕವಾಗಿರುತ್ತೆ. ಆದ್ದರಿಂದ ಈ ಶಾಂತಿಯನ್ನು ಅಂದರೆ ಈ ಪ್ರಪೌತ್ರ ದರ್ಶನ ಶಾಂತಿಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವರಿಗೆ ಮದುವೆ ಆಗಲ್ಲ, ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ. ಹಾಗೆ ಕುಂಡಲಿಯಲ್ಲಿ ಕೆಲವರಿಗೆ ವೈಧವ್ಯ ಯೋಗ ಇದ್ದು ಬಿಡುತ್ತೆ, ಅಥವಾ 2 ಇಲ್ಲವೇ 3 ವಿವಾಹ ಯೋಗ ಇದ್ದರೂ ಕೂಡ ಅದರ ದೋಷ ಆ ಸ್ತ್ರೀಗೆ ತಟ್ಟತ್ತೆ. ಆದ್ದರಿಂದಲೇ ಅದನ್ನು ಒಂದು ಶಾಂತಿಯ ರೂಪದಲ್ಲಿ ಪರಿಹಾರ ಮಾಡಿಕೊಳ್ಬೇಕು. ಅದನ್ನು ಕುಂಭ ವಿವಾಹ ಶಾಂತಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಾಗಾಗಿ ಈ ರೀತಿಯ ಶಾಂತಿ ಕ್ರಿಯೆಗಳನ್ನು ಅನುಸರಣೆ ಮಾಡಬೇಕು. ಇನ್ನು ಕೆಲವರಿಗೆ ಕದಳಿ ವಿವಾಹ ಶಾಂತಿಯನ್ನು ಮಾಡಿಸ್ತಾರೆ. ಏಕೆಂದರೆ ಯುವಕರ ಜಾತಕದಲ್ಲಿ ಮೊದಲನೇ ವಿವಾಹ ಆಗಿ ಆತನ ಪತಿಯನ್ನು ತ್ಯಜಿಸಿಬಿಟ್ಟಿದ್ರೆ ಇಲ್ಲವೇ ಮರಣ ಹೊಂದಿದ್ರೆ ಇಂಥ ಒಂದು ಶಾಂತಿಯನ್ನು ಮಾಡಿಸ್ಬೇಕು. ಹಾಗಾಗಿ ಈ 2ನೇ ವಿವಾಹ ಇದೇ ರೀತಿಯಲ್ಲಿ ಆಗಬಾರ್ದು. 3ನೇ ವಿವಾಹ ಆಗುವಂಥ ಮೊದಲು ಈ ಶಾಂತಿಯನ್ನು ಮಾಡಿಸ್ಕೊಂಡು ವಿವಾಹ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ರೀತಿಯ ಬೇರೆ ಬೇರೆ ವಿಧದ ಶಾಂತಿ ಹೋಮಗಳಿದೆ, ಹಾಗೆ ಯಜ್ಞಾದಿಗಳು ಇದೆ. ಇದನ್ನು ಅನುಸರಣೆ ಮಾಡೋದ್ರಿಂದ ಹಾಗೆ ಹಿರಿಯರ ಒಂದು ಸಲಹೆಯನ್ನು ಪಡ್ಕೊಂಡು ಮುಂದುವರಿಯೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ಆರೋಗ್ಯಪೂರ್ಣವಾದಂತಹ ಬದುಕನ್ನು ನೋಡ್ತೀರಿ. ಅಷ್ಟೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಸಮೃದ್ಧಿಯನ್ನು ಕಾಣ್ತೀರಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಭಾಗ್ಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 9ನೇ ಮನೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಹಣಕಾಸಿನ ವಿಚಾರದಲ್ಲಿ ಜಾಗೃತರಾಗಬೇಕು. ಏಕೆಂದರೆ ಈ ದಿನದ ಆದಾಯಕ್ಕಿಂತ ನಷ್ಟಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇದೆ. ಹಾಗೆ ನಿಮ್ಮ ಯಾವುದೇ ರೀತಿಯ ಪ್ರಯತ್ನಗಳಿದ್ರೂ ಕೂಡ ಅದು ನಿಧಾನವಾಗಿ ಸಾಗುತ್ತೆ. ಹಾಗಾಗಿ ತಾಳ್ಮೆಯನ್ನು ಕಳ್ಕೊಳ್ಬೇಡಿ ಈ ದಿನದಲ್ಲಿ. ಇನ್ನು ಮನೆಯ ಹೊರಗಿನ ಕೆಲವು ಜವಾಬ್ದಾರಿಗಳು ಒತ್ತಡಕ್ಕೆ ಕಾರಣವಾಗುವಂಥದ್ದು, ಇದ್ದಕ್ಕಿದ್ದಾಗೆ ಟೆನ್ಷನ್ ಈ ದಿನ ಪೈಲಪ್ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಸ್ವಲ್ಪ ಈ ಕಷ್ಟದ ಕೆಲಸಗಳನ್ನಾಗಲಿ ಇಷ್ಟ ಇಲ್ಲದಂತಹ ಕೆಲಸಗಳನ್ನಾಗಲಿ ಸ್ವಲ್ಪ ವಿವೇಚನೆಯಿಂದ ನೀವು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಹೊಸ ಸಾಲವನ್ನು ಮಾಡುವಂಥ ಒಂದು ಪರಿಸ್ಥಿತಿ ಕೆಲವರಿಗೆ ಬರ್ಬೋದು. ಆದರೆ ಈ ದಿನ ಅಷ್ಟೊಂದು ಸೂಕ್ತವಾಗಿಲ್ಲ. ಈ ದಿನ ಸಾಲ ಮಾಡಿದ್ರೆ ಸಾಲ ಬೇಗ ತೀರಲ್ಲ. ಆದ್ದರಿಂದ ಈ ಹೊಸ ಸಾಲದ ಪ್ರಯತ್ನವನ್ನು ಈ ದಿನ ಮಾಡಬೇಡಿ. ಹಾಗೆ ನಿಮ್ಮ ಒಂದು ಕೆಟ್ಟ ಸಂಖ್ಯೆ ಅಂತ ಹೇಳಿದ್ರೆ 2, 5, 8 ಇರುವಂಥದ್ದು. ಹಾಗಾಗಿ ಈ ಒಂದು ಸಂಖ್ಯೆಯ ಆಧಾರದಲ್ಲಿ ಎಲ್ಲರೂ ಕೂಡ 12 ರಾಶಿಯವರಿಗೆ ಹೇಳ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ಗಮನಿಸಬೇಕು. ಈ ಒಂದು ವರ್ಷದಲ್ಲಿ ಈ ಸಂಖ್ಯೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಆದ್ದರಿಂದಲೇ ಈ ಸಂಖ್ಯೆ ಏನಾದರೂ ನಿಮಗೆ ಪುನರಾವರ್ತನೆ ಆಗ್ತಾ ಇದ್ದರೆ ಅದನ್ನು ಆದಷ್ಟು ಅವಾಯ್ಡ್ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಆಲೋಚನೆಗಳಲ್ಲಿ ಒಂದು ಸ್ಥಿರವಾದಂತಹ ಕಾಳಜಿಯನ್ನು ವಹಿಸಬೇಕಾಗತ್ತೆ. ಏಕೆಂದರೆ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ಭವಿಷ್ಯಕ್ಕೆ ಪೂರಕವಾಗಿರುವಂಥದ್ದು. ಹಾಗಾಗಿ ಭವಿಷ್ಯದ ದೃಷ್ಟಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಿ. ಕುಟುಂಬಸ್ಥರ ಒಂದು ಸಲಹೆಯನ್ನು ಪಡ್ಕೊಳ್ಳಿ. ಅವರನ್ನು ಕೂಡ ನಿಮ್ಮ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳಿ. ನಿಮ್ಮ ಕೆಲಸ ಸುಲಭವಾಗುತ್ತೆ. ಹಾಗೆ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆ ನಡೆಯಬೇಕು ಅನ್ನುವಂಥದ್ದನ್ನು ಇದನ್ನು ಸ್ವಲ್ಪ ಹೊಂದಾಣಿಕೆಯ ಮೇಲೆ ಬಿಡಬೇಕಾಗತ್ತೆ. ಕೆಲವೊಂದ ಕೊಡಬೇಕು, ಕೆಲವನ್ನು ಬಿಡಬೇಕು, ಕೆಲವನ್ನು ಪಡ್ಕೊಳ್ಬೇಕು. ಹಾಗಾಗಿನೇ ಈ ಒಂದು ವಿಚಾರದಲ್ಲಿ ಸ್ವಲ್ಪ ನಿಷ್ಠೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡಿ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ಮಿಶ್ರ ಫಲಗಳನ್ನು ಅನುಭವಿಸುವಂಥ ಸಾಧ್ಯತೆಗಳಿದೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ನಿಮ್ಮ ಅನುಕೂಲತೆಗೆ ತಕ್ಕಂತೆ ಕೆಲವು ಪರಿಸ್ಥಿತಿಗಳಿರಲ್ಲ. ಏನೋ ಒಂದು ಒತ್ತಡಗಳು ಇರುವಂಥದ್ದು, ಯಾರದ್ದೋ ಒಂದು ಮುಲಾಜು ದಾಕ್ಷಿಣ್ಯ, ಇದಕ್ಕೆ ಕೆಲಸ ಮಾಡಬೇಕಾಗತ್ತೆ. ಇಷ್ಟ ಇಲ್ಲ ಅಂದರೂ ಕೆಲಸಕ್ಕೆ ನೀವೇ ಒಪ್ಪಿಗೆ ಕೊಟ್ಟಂತಾಗಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಕಡಿಮೆ ಇರೋದರಿಂದ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಕೂಡ ಇರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ಕೂಡ ದೊರೆಯಲ್ಲ. ಇನ್ನು ಪ್ರಯಾಣದ ಸಂದರ್ಭದಲ್ಲಿ ವಾಹನ ತೊಂದರೆಗಳು ಉಂಟಾಗುವಂಥದ್ದು. ಹಾಗಾಗಿ
ದೂರದ ಪ್ರಯಾಣ ಇದ್ದರೆ ಮುಂದಕ್ಕೆ ಹಾಕಿ, ಇಲ್ಲಾಂದರೆ ಪರಿಪೂರ್ಣವಾದಂಥ ಪೂರ್ವ ಸಿದ್ಧತೆಯ ಜೊತೆಗೆ ನೀವು ಪ್ರಯಾಣ ಮಾಡುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ. ಹಾಗೆ ಈ ದಿನದಲ್ಲಿ ನಿಮ್ಮ ಸಹೋದರರೊಂದಿಗೆ ಸ್ಥಿರಾಸ್ತಿ ವಿಚಾರವಾಗಿ ಮಾತಿನ ಚಕಮಕಿಗಳು ಕೂಡ ನಡೆಯುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಮಾತುಕತೆ ನಡೆಯುತ್ತೆ, ಎಲ್ಲೋ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕು ಅನ್ನೋಂಥ ನಿಟ್ಟಿನಲ್ಲಿ ಪ್ರಯತ್ನಗಳಿರುತ್ತೆ. ಆದರೆ ಪ್ರಯತ್ನ ನಿಮಗೆ ತುಂಬ ತ್ರಾಸದಾಯಕವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮಗೆ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಆದ್ದರಿಂದಲೇ ಈ ಶುಭ ಪ್ರಾಪ್ತಿಯ ಸಾಧ್ಯತೆಗಳು ಕಡಿಮೆ ಇರುತ್ತೆ. ತುಂಬ ಕಷ್ಟಪಡಬೇಕು. ಹಾಗಾಗಿನೇ ಕರಾರುವಕ್ಕಾದಂತಹ ಅಷ್ಟೇ ನ್ಯಾಯಯುತವಾದಂಥ ಫಲಿತಾಂಶ ಸಿಕ್ಕಬೇಕು ಅಂತ ಹೇಳಿದ್ರೆ ನಿಮ್ಮ ಪ್ರಾಮಾಣಿಕತೆ ಈ ದಿನ ತೋರಿಸಬೇಕಾಗತ್ತೆ. ಹೆಚ್ಚಿನ ಅವಲಂಬನೆ ಅಪಾಯಕರವಾಗಿರುವಂಥದ್ದು. ಹಾಗಾಗಿ ಯಾರ ಮೇಲೂ ಹೆಚ್ಚು ಅವಲಂಬಿಸಬೇಡಿ. ಇನ್ನು ಬಹಳ ವಿಶೇಷ ಅಂತ ಹೇಳಿದ್ರೆ ನಿಮ್ಮ ಹಿತಶತ್ರುಗಳ ಒಂದು ಹೊಗಳಿಕೆಗೆ ಕಿವಿ ಕೊಡಬೇಡಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ತುಂಬ ಸಮಾಧಾನ ಇದೆ. ಕುಟುಂಬಸ್ಥರ ಒಂದು ನೆಮ್ಮದಿ ಇದೆ. ನೇರವಾಗಿ ಸ್ಪರ್ಧೆಯಲ್ಲಿ ಭಾಗವಹಿಸುವಂಥದ್ದು ಇದೆ. ಇದು ಕೂಡ ನಿಮಗೆ ಉತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ನಿರೀಕ್ಷಿತ ಲಾಭ ನೀವು ನೋಡಬಹುದು. ಇನ್ನು ನಿಮ್ಮ ವ್ಯಾಪಾರದಲ್ಲಿ ಆಗುವಂತಹ ಕೆಲವು ಬದಲಾವಣೆಗಳು ನಿಮ್ಮ ಮುಂದಿನ ಭವಿಷ್ಯಕ್ಕೆ ಬೇಕಾಗಿರುತ್ತೆ. ಈ ಬಗ್ಗೆ ಈ ದಿನ ಒಂದು ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಅಥವಾ ನಿರ್ಣಯಕ್ಕೆ ಪೂರಕವಾಗಿ ಕೆಲವೊಂದು ಸಲಹೆಗಳನ್ನು ಮಾರ್ಗದರ್ಶನಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ಅಧಿಕಾರಿಗಳಿಂದ ಪ್ರಶಂಸೆ ನಿಮಗೆ ದೊರೆಯುತ್ತೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಮ ಒಂದು ಸಮಯ ಪ್ರಜ್ಞೆಗೆ ಅವರು ಹೊಗಳುವಂಥದ್ದು. ಹಾಗೆ ಈ ದಿನದಲ್ಲಿ ನಿಮ್ಮ ಬಾಕಿ ಉಳಿದಿರುವಂತಹ ಕೆಲಸ ಕಾರ್ಯಗಳಿಗೆ ಯಾರದ್ದೋ ಒಂದು ಸಹಕಾರ ಸಿಕ್ಕತ್ತೆ. ಅದನ್ನು ಈ ದಿನ ಮುಂದುವರಿಸ್ತೀರಿ, ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಹೊಸ ಕಾರ್ಯಕ್ರಮಗಳನ್ನು ಈ ದಿನ ಪ್ರಾರಂಭ ಮಾಡುವಂಥದ್ದು ಇದೆ. ಆದರೆ ಹಠಾತ್ತಾಗಿ ಒಂದು ಆರ್ಥಿಕ ಲಾಭದ ಸೂಚನೆಗಳು ಕೂಡ ಬರ್ತಾ ಇರುತ್ತೆ. ಹಾಗಾಗಿ ಈ ಹಣಕಾಸಿನ ವಿಚಾರವಾಗಿ ಈ ದಿನ ನೀವು ತುಂಬ ಪ್ರಬಲರಾಗಿರ್ತೀರಿ. ಬರಬೇಕಾದಂಥ ಹಣ ಬರುತ್ತೆ ಅನ್ನುವಂಥ ಮುನ್ಸೂಚನೆ ನಿಮಗೆ ಸಿಕ್ಕುವಂಥದ್ದು ಇದೆ. ಹಾಗೆ ಈ ದಿನ ಯಾವುದೇ ರೀತಿಯ ವಾದ ವಿವಾದಗಳಿರಲಿ, ಅದಕ್ಕೆ ಸಮಚಿತ್ತದ ವ್ಯತ್ಯಾಸಗಳೊಂದಿಗೆ ನೀವು ಇರಬೇಕಾಗತ್ತೆ. ಹಾಗಾಗಿ ಒಂದು ತುಂಬ ಮೆಂಟಲ್ ಬ್ಯಾಲೆನ್ಸ್ ಅನ್ನುವಂಥದ್ದು ಬಹಳ ಮುಖ್ಯ ಈ ದಿನ ನಿಮಗೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ, ನೀವು ಯಾವುದೇ ರೀತಿಯ ತೊಂದರೆಗಳಿಗೆ ಸಿಕ್ಕಾಕೊಂಡಿದ್ರೆ, ಆರೋಗ್ಯ ಸಮಸ್ಯೆ ಏನಾದರೂ ಇದ್ದರೆ ಈ ದಿನ ವೈದ್ಯರನ್ನು ಭೇಟಿ ಮಾಡುವಂಥದ್ದು, ಅದಕ್ಕಾಗಿ ಒಂದು ಖರ್ಚು ವೆಚ್ಚಗಳಾಗುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುವಂತಹ ದಿನ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಸಹಕಾರದಿಂದ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರದ್ಧೆ ಇರುವಂಥ ದಿನ. ಕಮಿಟ್ಮೆಂಟ್ ಲೆವೆಲ್ ಚೆನ್ನಾಗಿದೆ, ತುಂಬ ಆಸಕ್ತಿ ಇದೆ. ಯಾರದ್ದೋ ಒಂದು ಮಾತು, ಯಾರದ್ದೋ ಪ್ರೇರೇಪಣೆ ಈ ದಿನ ನಿಮ್ಮನ್ನು ಮುನ್ನಡೆಸುವಂಥದ್ದು. ಹಾಗಾಗಿ ನಿಮಗೆ ನೀರೇ ಈ ದಿನ ದಾರಿದೀಪವಾಗಿ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲಿತಾಂಶ ದೊರೆಯುವಂಥದ್ದಿದೆ. ಇನ್ನು ಪ್ರಯಾಣದ ಸಂದರ್ಭದಲ್ಲೂ ಕೂಡ ನಿಮಗೆ ಶುಭ ಲಾಭಗಳು ಉಂಟಾಗುವಂಥದ್ದು ಇದೆ. ಇನ್ನು ನಿಮ್ಮ ವ್ಯವಹಾರಕ್ಕಾಗಿ ಈ ದಿನ ಪ್ರಯಾಣ ಮಾಡುವಂಥ ಸಾಧ್ಯತೆ ಇದೆ. ಹಾಗೆ ಸ್ವಪ್ರಯೋಜನಕ್ಕಾಗಿ ಈ ದಿನ ನೀವು ಯಾರನ್ನೇ ಬಳಸ್ಕೊಳ್ಳಿ, ಯಾರನ್ನೇ ಆಶ್ರಯ ಮಾಡಿ ಕೊನೆಯಲ್ಲಿ ಅವರಿಗೆ ಸಲ್ಲಬೇಕಾದಂಥ ಒಂದು ಗೌರವವನ್ನು ಕೊಡಬೇಕಾಗತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಮನುಷ್ಯನ ಯೋಗ್ಯತೆಯನ್ನು ಅವರ ನಡತೆಯ ಮೂಲಕ ಪರೀಕ್ಷೆ ಮಾಡಿಕೊಳ್ಳುವಂಥ ಒಂದು ಸಂದರ್ಭ ಬರಬಹುದು. ಹಾಗಾಗಿ ಎಲ್ಲರನ್ನು ನಂಬಿ ವ್ಯವಹಾರವನ್ನು ಮಾಡಬೇಡಿ. ನಿಮಗೆ ಯಾರು ನಂಬಿಕೆಗೆ ಅರ್ಹರಿದ್ದಾರೆ ಅಂಥವರಿಂದ ಈ ದಿನ ನಿಮ್ಮ ಒಂದು ಸಹಬಾಳ್ವೆ ಆರಂಭ ಆಗುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಜಠರದ ಸಮಸ್ಯೆ ಏನಾದರೂ ಇದ್ದರೆ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಆದಷ್ಟು ಬೇಗ ಅದನ್ನು ಪರಿಹಾರ ಮಾಡಿಕೊಳ್ಳಿ. ನಿಮ್ಮ ಮನೆಯಲ್ಲಿ ನಡೆಯುವಂತಹ ಕೆಲವು ಸಣ್ಣ ಪುಟ್ಟ ವಿದ್ಯಮಾನಗಳು ಕೂಡ ಬೇಸರವನ್ನು ತರಿಸ್ಬೋದು. ಈ ದಿನ ಆದಷ್ಟು ಒಂದು
ಒಳ್ಳೆಯ ಹೊಂದಾಣಿಕೆಯ ರೀತಿಯಲ್ಲಿ ಮುಂದುವರಿಯುವಂಥದ್ದು ಉತ್ತಮ. ಕೆಲವನ್ನ ಕಂಡು ಕಾಣದಂತೆ ಇದ್ದು ಬಿಡಬೇಕು ಅಂತ ಹೇಳಿ ಹಿರಿಯರು ಹೇಳೋ ಮಾತನ್ನು ಈ ದಿನ ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಇಷ್ಟ ದೇವರನ್ನು ದರ್ಶನ ಮಾಡಿಕೊಳ್ಳಿ. ಗಣಪತಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ. ಇನ್ನು ಸಕಾಲಕ್ಕೆ ಕೆಲಸಗಳು ಟೇಕ್ ಆಫ್ ಆಗಲ್ಲ, ಅಂದರೆ ಪ್ರಾರಂಭ ಆಗಲ್ಲ. ಇದರಿಂದ ಕೂಡ ಹೆಚ್ಚು ನಷ್ಟವನ್ನು ಅನುಭವಿಸುವಂಥದ್ದು. ಹಾಗೆ ಸೋಲು ನನಗೆ ಮಾತ್ರವೇ ಅನ್ನುವಂಥ ಒಂದು ಸಂಶಯ ಕೂಡ ಈ ದಿನ ನಿಮಗೆ ಬರುತ್ತೆ. ಏಕೆಂದರೆ ನಿಮ್ಮ ನೆರೆಹೊರೆಯವರಾಗಲಿ ನಿಮ್ಮ ಬಂಧು ಮಿತ್ರರಾಗಲಿ ಯೋಜಿತ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾರೆ. ಆದರೆ ಇದು ನಿಮಗೆ ಈ ದಿನ ಸಾಧ್ಯವಾಗಲ್ಲ. ಹಾಗಾಗಿನೇ ಈ ಸಮಯದ ಪರಿಪಾಲನೆಯಲ್ಲಿ ವ್ಯತ್ಯಾಸ ಆಗೋದ್ರಿಂದ ಕೈಗೊಂಡಂತಹ ಕೆಲಸ ಕಾರ್ಯಗಳು ಕೂಡ ಸಕಾಲದಲ್ಲಿ ಪೂರ್ಣ ಆಗಲ್ಲ. ಇದು ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ಮನರಂಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು. ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳು ವಿವಾದಗಳಿದ್ರೆ ಅದನ್ನು ಬಗೆಹರಿಸಿಕೊಳ್ಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಹಾಗಾಗಿ ಯಾವುದೇ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿರುತ್ಸಾಹವನ್ನು ತಾಳಬೇಡಿ. ಉತ್ಸಾಹದಿಂದ ಇರಿ, ಎನರ್ಜೆಟಿಕ್ ಆಗಿರಿ. ಸಮಸ್ಯೆಗಳು ಬರುತ್ತೆ ಹೋಗುತ್ತೆ, ಆದರೆ ಈ ಮಾನಸಿಕ ಕಿರಿಕಿರಿಯನ್ನು ಕಡಿಮೆ ಮಾಡಿಕೊಳ್ಬೇಕು. ಇದಕ್ಕೆ ಪ್ರಯತ್ನ ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಎಲ್ಲವನ್ನೂ ಕೂಡ ಹೊಸದಾಗಿ ಆರಂಭ ಮಾಡಬೇಕು ಅನ್ನುವಂಥ ವಿಚಾರ ಮನಸ್ಸಿಗೂ ಕೂಡ ಬರುವಂಥದ್ದು ಇದೆ. ಹಾಗಾಗಿನೇ ಮನಸ್ಸಿಗೆ ಬಂದಂತಹ ಒಂದು ವಿಚಾರಗಳನ್ನು ಆಗಲೇ ನೀವು ಕಾರ್ಯರೂಪಕ್ಕೆ ತರುವಂತಹ ಒಂದು ಪ್ರಯತ್ನದಲ್ಲಿರ್ತೀರಿ. ಇದು ಅತ್ಯುತ್ತಮವಾದಂತಹ ಬೆಳವಣಿಗೆ. ಹಾಗೆ ಈ ದಿನ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಇಟ್ಕೊಳ್ಳಿ. ಕುಟುಂಬದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಿ. ವ್ಯಾಪಾರ ವ್ಯವಹಾರದ ಸ್ಥಳದಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ಅತಿರೇಕಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಏಕೆಂದರೆ ಸ್ವಲ್ಪ ಕೆಡುಕುಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಹಾಗೆ ನಿಮ್ಮ ಕರ್ತವ್ಯ ಏನು, ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಅರಿತುಕೊಂಡೇ ನೀವು ಕೆಲಸದ ಕಡೆ ಗಮನ ಹರಿಸಬೇಕಾಗತ್ತೆ. ಇನ್ನು ಈ ದಿನದಲ್ಲಿ ನೀವು ಏನಾದರೂ ವಿಚಾರದ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳುವಂಥದ್ದು, ಒಂದು ಕಮಿಟ್ಮೆಂಟ್ಗೆ ಹೋಗುವಂಥದ್ದು ಏನಾದರೂ ಇದ್ದರೆ ಅದರ ಸಾಧಕ ಬಾಧಕಗಳ ಬಗ್ಗೆ ನೋಡ್ಕೊಂಡು ಹೋಗಿ. ಆ ಥರದಲ್ಲಿ ಕೆಲಸ ಮಾಡುವಂಥ ಟೆಂಪ್ಟೇಷನ್ ಜಾಸ್ತಿ ಇರುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಹಣಕಾಸಿನ ವ್ಯವಹಾರಗಳು ಸ್ವಲ್ಪ ನಿಧಾನವಾಗಿ ನಡೆಯುವಂಥದ್ದು. ಕೆಲವೊಮ್ಮೆ ವ್ಯರ್ಥ ಪ್ರಯಾಣವನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಯಾವುದೂ ಕೂಡ ನಿಮಗೆ ಅಷ್ಟೊಂದು ಫಲ ಸಿದ್ಧಿಸಲ್ಲ. ಜೊತೆಗೆ ಮನೆಯಲ್ಲಿ ಏನಾದರೂ ನಿಮ್ಮ ತಾಯಿಯವರಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಅವರ ಜೊತೆಯಲ್ಲಿ ಯಾವುದೇ ರೀತಿಯ ವಾದಕ್ಕೆ ಈ ದಿನ ಹೋಗಬೇಡಿ. ಇನ್ನು ತಾಯಿ ಸ್ಥಾನದಲ್ಲಿರುವಂಥವರು ಕೂಡ ಈ ದಿನ ನಿಮಗೆ ಹೆಚ್ಚಿನ ನೆರವನ್ನು ನೀಡುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಪ್ರಮುಖವಾದಂಥ ವ್ಯವಹಾರಗಳಲ್ಲಿ ಈ ದಿನ ನಿಮ್ಮ ಸ್ವಂತ ನಿರ್ಧಾರಗಳು ಅಷ್ಟೊಂದು ಕ್ಲಿಕ್ ಆಗಲ್ಲ. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಊರಿನ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಸಾಧ್ಯ ಆದರೆ ದರ್ಶನ ಮಾಡಿ ಬನ್ನಿ. ಒಳ್ಳೆಯ ಫಲಿತಾಂಶಗಳು ನಿಮ್ಮ ಪ್ರಯತ್ನಕ್ಕೆ ಸಿಕ್ಕತ್ತೆ. ಇನ್ನು ಈ ದಿನ ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳು, ನೀವು ಕೈಗೊಂಡಂಥ ಆರಂಭ ಮಾಡಿರುವಂತಹ ಕೆಲಸಗಳಿಂದ ಎಲ್ಲ ರೀತಿಯಲ್ಲೂ ಕೂಡ ನೀವು ಅನುಕೂಲತೆಗಳನ್ನು ಪಡ್ಕೊಳ್ತೀರಿ. ಇನ್ನು ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಇದೆ. ನಿರೀಕ್ಷಿತ ಮಟ್ಟದಲ್ಲಿ ಈ ದಿನ ಪ್ರಗತಿ ಇದ್ದೇ ಇರುತ್ತೆ. ಹಾಗೆ ಈ ದಿನದ ಆರಂಭದಲ್ಲಿ ನಿಮ್ಮ ಮನಸ್ಸು ಹೇಗಿರುತ್ತೋ ಅದೇ ರೀತಿ ಜೀವನ ಪೂರ್ತಿ ಅಥವಾ ಈ ದಿನ ಪೂರ್ತಿ ಇರುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ಒಂದು ಪರ್ವಕಾಲ. ಸಂತೋಷವಾಗಿರಲಿಕ್ಕೆ ಪ್ರಯತ್ನ ಮಾಡಿ. ಹಾಗೆ ಕೆಲವೊಂದು ನಿರ್ಧಾರಿತವಾದಂತಹ ವಿಚಾರಗಳಿದೆ, ಅಂದರೆ ಈಗಾಗಲೇ ಸಂಕಲ್ಪ ಮಾಡಿಕೊಂಡಿರುವಂಥ ವಿಚಾರಗಳು, ಇದನ್ನು ಪೂರೈಸಲಿಕ್ಕೆ, ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿಕ್ಕೆ ಬೇಕಾದಂತಹ ಒಂದು ಅನುಕೂಲತೆಗಳನ್ನು ಪಡ್ಕೊಳ್ಳಿ. ಎಲ್ಲ ರೀತಿಯ ಅವಕಾಶಗಳಿದೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಹೊಸ ವಾಹನವನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ವಿಶೇಷವಾಗಿ
ನಿಮ್ಮ ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರಗಳು, ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು, ಹಾಗೆ ನಿಮಗೆ ಪರಿಚಯಸ್ಥರು ಯಾರಿದ್ದಾರೆ ಅವರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಬಹಳ ಅಮೂಲ್ಯ. ಇನ್ನು ಈ ದಿನ ನಿಮ್ಮ ಆಧ್ಯಾತ್ಮಿಕ ಸೇವಾ ವಿಚಾರಗಳೇನಿದೆ ಇದರಲ್ಲಿ ಸ್ವಲ್ಪ ಮುಂದುವರಿಯುವಂಥದ್ದು ಇದೆ. ಭಗವಂತನ ಸೇವೆ ಮಾಡಬೇಕು ಅಂತ ಇದೆ. ಹಾಗೆ ಈ ದಿನ 4 ಜನರಿಗೆ ಸಹಾಯ ಆಗುವಂಥ ರೀತಿಯಲ್ಲಿ ಕೆಲಸಗಳಿರಬೇಕು. ಅನ್ನದಾನ ಮಾಡಬೇಕು, ಬಡ ಮಕ್ಕಳಿಗೆ ಓದಿಗೆ ಸಹಾಯ ಮಾಡಬೇಕು ಅನ್ನುವಂಥ ವಿಚಾರಗಳು ಕೂಡ ಮನಸ್ಸಿಗೆ ಬರುವಂಥದ್ದು ಇದೆ. ಆದರೆ ಮನಸ್ಸಿಗೆ ಬಂದಾಗ ಅದನ್ನು ಮುಂದಕ್ಕೆ ಹಾಕಬೇಡಿ. ಆ ಒಂದು ಕ್ಷಣದಲ್ಲೇ ತೀರ್ಮಾನ ಮಾಡಿ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹಿರಿಯರ ಮಾರ್ಗದರ್ಶನ ಸಹಕಾರಿಯಾಗಿರುತ್ತೆ. ಆದಷ್ಟು ಪಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ ಮುಂದುವರಿರಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಧನಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕುಟುಂಬ ಸ್ಥಾನ ಇದು, 2ನೇ ಮನೆ. ಹಾಗಾಗಿನೇ ಈ ದಿನ ಸ್ವಲ್ಪ ಮನಸ್ತಾಪಗಳು ಆಗುವಂಥದ್ದು. ಅದರಲ್ಲೂ ನಿಮ್ಮ ಮೇಲಧಿಕಾರಿಗಳಾಗಲಿ ಅಥವಾ ನಿಮಗೆ ವಿಶೇಷವಾಗಿ ಬೇಕಾಗಿರುವಂಥ ಸಹೋದ್ಯೋಗಿಗಳಿಂದಾಗಲಿ ಈ ದಿನ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಪರಿಸ್ಥಿತಿಯನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ವಿವೇಚನೆಯಿಂದ ಮುಂದುವರಿಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ವಾಗ್ವಾದಕ್ಕೆ ಇಳಿಯುವಂಥದ್ದು ಸರ್ವೇ ಸಾಮಾನ್ಯವಾಗಿರುತ್ತೆ. ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಕೈಗೊಂಡಂತಹ ಕೆಲಸಗಳಲ್ಲಿ ನಿಮಗೆ ಯಾವುದೇ ರೀತಿಯ ಅನುಕೂಲತೆಗಳಾಗಲ್ಲ. ಕೆಲಸ ಮುಗಿದ ನಂತರದಲ್ಲೇ ಅನುಕೂಲ ಪ್ರಾರಂಭ ಆಗುತ್ತೆ. ಹಾಗಾಗಿ ಇಂಥ ಒಂದು ವ್ಯರ್ಥ ಪ್ರಯತ್ನಗಳಿಗೆ ಈ ದಿನ ನೀವು ಕೈ ಹಾಕಬಾರ್ದು. ಇನ್ನು ಈ ದಿನ ಕೆಲಸದ ಒತ್ತಡದಿಂದ ಸಾಕಷ್ಟು ವಿಶ್ರಾಂತಿ ಇರಲ್ಲ. ಹಾಗಾಗಿನೇ ವಿಶ್ರಾಂತಿ ಪಡೆಯುವಂತಹ ಸಂದರ್ಭದಲ್ಲಿ ಓಡಾಟ ಇರುತ್ತೆ. ಇದು ನಿಮಗೆ ಸ್ವಲ್ಪ ತ್ರಾಸದಾಯಕವಾಗಿ ಇರುತ್ತೆ. ಇನ್ನು ಮನೆಯ ಹೊರಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಹೊರಗಿನ ಸಮಸ್ಯೆಗಳನ್ನು ಬಹಳ ತಾಳ್ಮೆಯಿಂದ ನೀವು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಪ್ರಯತ್ನ ಇಲ್ಲದೆ ಯಾವುದೇ ಫಲ ಇಲ್ಲ ನಿಮಗೆ. ಹಾಗಾಗಿ ಸೋಮರಿಯಾಗಿಡಬೇಡಿ, ಕೈಕಟ್ಟಿ ಕೂತ್ಕೊಳ್ಬೇಡಿ. ಏನೋ ಒಂದು ಚಟುವಟಿಕೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಎಷ್ಟು ಬರುತ್ತೋ ಅಷ್ಟೇ ಸಾಕು. ಫಲ ನಿಮಗೆ ನಿರೀಕ್ಷಿತ ಮಟ್ಟದಲ್ಲಿ ಬರಲ್ಲ, ಆದರೆ ನಷ್ಟ ಉಂಟಾಗುವಂಥದ್ದು ಮಾತ್ರ ಬೇಡ. ಇಂತಹ ವಿಚಾರಗಳಲ್ಲಿ ಈ ದಿನ ನೀವು ಸ್ವಲ್ಪ ಸೂಕ್ಷ್ಮವಾಗಿ ಇರಬೇಕಾಗತ್ತೆ. ಹಾಗೆ ಈ ಸಂಬಂಧಿಕರ ಒಂದು ಸಲಹೆ ಸೂಚನೆಗಳಿಂದ ನಿಮಗೆ ಸಂಬಂಧಗಳು ಮುರಿದು ಬೀಳುವಂಥದ್ದು ಅಥವಾ ಸ್ವಲ್ಪ ಅನಾನುಕೂಲವನ್ನು ತರಿಸುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಹಾಗಾಗಿ ಮನಸ್ಸಿಗೆ ತೀವ್ರವಾದಂತಹ ಸಮಾಧಾನ ಇದೆ. ಒಂದು ರೀತಿಯ ಸಂಕಲ್ಪ ಇದೆ. ಅಂದರೆ ಕೆಲಸಗಳನ್ನು ಮಾಡಲೇಬೇಕು ಅನ್ನುವಂಥ ಹಠದ ಸ್ವಭಾವ ಇದೆ. ಇದರಿಂದಲೇ ನಿಮ್ಮ ಕೆಲಸಗಳು ಕೂಡ ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ, ನಿಮ್ಮ ವ್ಯಾಪಾರಿ ಕ್ಷೇತ್ರದಲ್ಲಿ ನಿರೀಕ್ಷಿತ ಬೆಳವಣಿಗೆಗಳನ್ನು ಕಾಣುವಂಥದ್ದು ಇದೆ. ಹಾಗಾಗಿ ನಿಮ್ಮ ಮಾತುಕತೆಯಾಗಲಿ ಅಥವಾ ನಿಮ್ಮ ನಡವಳಿಕೆಯಾಗಲಿ ಈ ದಿನ 4 ಜನರನ್ನು ಆಕರ್ಷಿಸುವಂಥ ಒಂದು ವ್ಯಕ್ತಿತ್ವವನ್ನು ಹೊಂದಿರುತ್ತೆ. ಹಾಗೆ ಈ ದಿನ ನಿಮ್ಮ ಗುರಿ ಸಾಧನೆಯ ಮಾರ್ಗದಲ್ಲಿ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಂಡು ಮುಂದುವರಿರಿ. ಹಾಗೆ ಈ ದಿನ ಸಹಜವಾಗಿ ನಿಮಗೆ ಬರಬೇಕಾದಂತಹ ಲಾಭಗಳು ಬರುತ್ತೆ, ಸೌಕರ್ಯಗಳು ಬರುತ್ತೆ. ಅದಕ್ಕಾಗಿ ಹೆಚ್ಚು ಪ್ರಯತ್ನ ಮಾಡುವಂತಹ ಅಗತ್ಯ ಇಲ್ಲ. ಈ ದಿನ ವಿಶೇಷವಾಗಿ ನಿಮ್ಮ ಕೊಡುಗೆಗಳನ್ನಾಗಲಿ ಅಥವಾ ನಿಮ್ಮ ಒಂದು ಶ್ರಮವನ್ನಾಗಲಿ ನಿಮ್ಮ ಮೇಲಧಿಕಾರಿಗಳು ಸ್ವೀಕರಿಸೋದ್ರಿಂದ ಈ ದಿನ ಕೆಲಸದ ಸ್ಥಳದಲ್ಲಿ ಇದ್ದಂಥ ಒತ್ತಡಗಳು ಕಡಿಮೆ ಆಗುತ್ತೆ. ಇನ್ನು ಯಾರದ್ದೇ ಅಪಾಯದಲ್ಲಿ ಒಂದು ಘಟನೆಗಳು ನಡೀತಾ ಇದ್ದರೆ ಅವರನ್ನು ಎಚ್ಚರಿಸುವಂಥ ಒಂದು ಕೆಲಸ ಕೂಡ ಈ ದಿನ ನಿಮ್ಮಿಂದ ಆಗುವಂಥದ್ದು ಇದೆ. ಪರೋಪಕಾರ ಗುಣ ಹೆಚ್ಚಾಗಿರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಈ ದಿನ ನೀವು ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ.
ಹಾಗಾಗಿ ಮನಸ್ಸಿಗೆ ಏನೋ ಒಂದು ರೀತಿಯಲ್ಲಿ ಒತ್ತಡ ಇದೆ, ಕಸಿವಿಸಿ ಇದೆ, ಕಿರಿಕಿರಿ ಇದೆ, ಸಂತೋಷ ಅನ್ನುವಂಥದ್ದು ಇಲ್ಲ. ಹಾಗೆ ಏನೋ ಯೋಚನೆ ಮಾಡ್ತೀರಿ, ಸಮಯ ವ್ಯರ್ಥ ಆಗುತ್ತೆ. ಆದರೆ ಯೋಚನೆಯನ್ನು ಕಾರ್ಯರೂಪಕ್ಕೆ ತರುವಷ್ಟು ಸಾಮರ್ಥ್ಯ ನಿಮ್ಮಲ್ಲಿಲ್ಲ. ಹಾಗಾಗಿನೇ ಈ ದಿನ ಕೆಲವು ಕೊರತೆಗಳೊಂದಿಗೆ ನೀವು ಜೀವನವನ್ನು ಮಾಡಬೇಕಾಗುತ್ತೆ. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಗೋವಿಂದನ ಮೇಲೆ ಭಾರ ಹಾಕಿ ಕೆಲಸಗಳನ್ನು ಆರಂಭ ಮಾಡಿಬಿಡಿ, ಒಳ್ಳೆಯದಾಗುತ್ತೆ. ಈ ದಿನ ಬಹಳ ವಿಶೇಷವಾಗಿ ಅಪರಿಚಿತ ವ್ಯಕ್ತಿಗಳ ಜೊತೆಯಲ್ಲಿ ಮಾಡುವಂಥ ವ್ಯವಹಾರ ಕೂಡ ನಿಮಗೆ ಲಾಭವನ್ನು ತರುತ್ತೆ. ಹಾಗೆ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಆತ್ಮವಿಶ್ವಾಸಕ್ಕೆ ನೀವು ಕುಂದುಂಟಾಗದಂತೆ ನೋಡಿಕೊಳ್ಳಿ. ಅದು ಅತಿರೇಕಕ್ಕೂ ಹೋಗಬಾರ್ದು, ಕಡಿಮೆನೂ ಕೂಡ ಇರಬಾರ್ದು. ಹಾಗಾಗಿ ತುಂಬ ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭ ಬಂದಿದೆ. ಇನ್ನು ಈ ದಿನ ದೈನಂದಿನ ವ್ಯವಹಾರಗಳು ಅಷ್ಟೊಂದು ಲಾಭದಾಯಕವಾಗಿರಲ್ಲ. ಹಾಗಾಗಿ ಈ ದಿನದ ಖರ್ಚು ವೆಚ್ಚಗಳಿಗೆ ಬೇಕಾದಂಥ ಹಣವನ್ನು ನೀವೇ ಹೊಂದಿಸ್ಕೊಳ್ಬೇಕಾಗತ್ತೆ. ಇನ್ನು ಈ ವ್ಯವಹಾರದ ದೃಷ್ಟಿಯಿಂದ ಕೂಡ ಅಷ್ಟೊಂದು ವಿಕಾಸವಾಗಿಲ್ಲ, ಅಭಿವೃದ್ಧಿ ಆಗಿಲ್ಲ, ಮೆಚುರಿಟಿ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಮೊನ್ನೆ ಮಾಡಿದಂತಹ ತಪ್ಪನ್ನೇ ಈ ದಿನ ಮಾಡುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಅದಕ್ಕಾಗಿಯೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ನಿಮಗೆ ಎದುರಾಗುವಂಥ ಹೊಸ ಅವಕಾಶಗಳನ್ನು, ಹೊಸ ಸವಾಲುಗಳು ಅಂತ ಹೇಳಿ ನೀವು ಸ್ವೀಕರಿಸಬೇಕಾಗತ್ತೆ. ಅದನ್ನು ಮೀಟ್ ಮಾಡುವಂಥದ್ದು ಅಥವಾ ಸವಾಲುಗಳನ್ನು ಎದುರಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಳುವಂಥದ್ದು, ಕೆಲವೊಂದು ಸಾಮಗ್ರಿಗಳನ್ನು ಮನೆಗೆ ತರುವಂಥದ್ದನ್ನು ಕೂಡ ಇದೆ. ಅಂಥದ್ದನ್ನು ಸ್ವಲ್ಪ ವಿವೇಚನೆಯಿಂದ ತನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಈ ದಿನ ಶಿವಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಯಾಕೆಂದರೆ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಮನಸ್ಸಿಗೆ ಸಂಪೂರ್ಣವಾದಂತಹ ಒಂದು ವಿವೇಚನೆ ಇರುತ್ತೆ. ಹಾಗೆ ನಿಮ್ಮ ಮನಸ್ಸು ಈ ದಿನ ನಿಮ್ಮ ನಿಯಂತ್ರಣದಲ್ಲಿರೋದ್ರಿಂದ ಕೆಲವೊಂದು ಕಾರ್ಯಗಳನ್ನು ವಿಶೇಷ ಹಿನ್ನೆಲೆಯಲ್ಲಿ ಮಾಡ್ತೀರಿ. ಹಾಗೆ ನಿಮ್ಮ ಒಂದು ನಡತೆಯಲ್ಲಾಗಲಿ ಮಾತಿನಲ್ಲಾಗಲಿ ತುಂಬ ವಿಶ್ವಾಸ ಇರುವಂಥದ್ದು, ಹಾಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರುವಂಥ ಸಂದರ್ಭಗಳು ಕೂಡ ಇದೆ. ಇನ್ನು ಈ ದಿನ ಆರೋಗ್ಯದ ಕಡೆ ಏನಾದರೂ ಸ್ವಲ್ಪ ಗಮನ ಕೊಟ್ಟರೆ ನಿಮ್ಮ ಇಡೀ ದಿನ ಪರಿಪೂರ್ಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನದಿಂದ, ಅಂದರೆ ಸ್ವಪ್ರಯತ್ನದಿಂದ ಕೈಗೊಂಡಂತಹ ಕೆಲಸ ಕಾರ್ಯಗಳು ಪೂರ್ಣಾವಧಿಯನ್ನು ತಲುಪತ್ತೆ, ಅದು ಪೂರ್ಣವಾಗುತ್ತೆ. ಒಳ್ಳೆಯ ಲಾಭ ಕೂಡ ಸಿಕ್ಕತ್ತೆ ಈ ದಿನದಲ್ಲಿ. ಇನ್ನು ವೃತ್ತಿಪರವಾದಂಥ ವ್ಯವಹಾರಗಳು ಸ್ವಲ್ಪ ಲಾಭದಾಯಕವಾಗಿ ಇರುತ್ತೆ. ಸ್ವಲ್ಪ ಕಷ್ಟ ಇರ್ಬೋದು ನಿಮ್ಮ ಪ್ರಯಾಣ, ಸಮಯಕ್ಕೆ ಸರಿಯಾಗಿ ಈ ದಿನ ಸೌಕರ್ಯಗಳು ಇಲ್ಲದೇ ಇರ್ಬೋದು. ಆದರೂ ಕೂಡ ನಿಮ್ಮ ಸ್ವಪ್ರಯತ್ನದಿಂದ ಎಲ್ಲವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದೆ. ಇನ್ನು ನಿಮ್ಮ ಮಾತುಗಾರಿಕೆಯಲ್ಲಿನ ವೈಖರಿಯನ್ನು ತೋರಿಸುವಂಥ ಕಾಲ ಇದು. ಹಾಗಾಗಿ ನಿಮ್ಮಲ್ಲಿರುವಂಥ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕತ್ತೆ, ಅದನ್ನು ಬಳಸ್ಕೊಳ್ಳಿ. ಇನ್ನು ನಿಮ್ಮ ಗುರಿ ಸಾಧನೆಗೆ ಈ ದಿನದ ನಿಮ್ಮ ಮಾತು, ನಿಮ್ಮ ತೀರ್ಮಾನ, ಅಭಿಪ್ರಾಯ ಕಾರಣವಾಗುತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮಗೆ ಯಾವುದು ಉತ್ತಮ ಅನಿಸುತ್ತೆ, ಯಾವುದು ಸೂಕ್ತ ಅನಿಸುತ್ತೆ ಅಂಥದ್ದನ್ನೇ ಆಯ್ಕೆ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ಕಡಿಮೆ ಒಂದು ಬೆಲೆಯ ವಸ್ತುಗಳನ್ನಾಗಲಿ ಅಥವಾ ಹೆಚ್ಚು ಮಾರಾಟ ಆಗ್ತಾ ಇದೆ ಅನ್ನುವಂಥ ಜಾಹೀರಾತನ್ನು ನೋಡಿ ಮರುಳಾಗಿ ವಸ್ತುಗಳನ್ನು ಖರೀದಿ ಮಾಡಬೇಡಿ. ಇದರಲ್ಲಿ ಕೆಲವೊಂದು ದೋಷಗಳಿದೆ, ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹಿರಿಯರ ಗುರುಗಳ ಆಶೀರ್ವಾದವನ್ನು ಪಡ್ಕೊಂಡು ಮುಂದುವರಿರಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ಅದರಲ್ಲೂ ಹೊಸದಾಗಿ ಆರಂಭ ಮಾಡುವಂತಹ ಕೆಲಸಗಳು ಅದ್ಭುತ ಯಶಸ್ಸನ್ನು ತಂದುಕೊಡುತ್ತೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕುವಂಥದ್ದು ಈ ದಿನದಲ್ಲಿ ಇರುತ್ತೆ. ಇನ್ನು ನಿರುದ್ಯೋಗಿಗಳಿಗೆ ನೋಡಿ ಅನಾಯಾಸವಾಗಿ ಅವಕಾಶಗಳು ಎದುರಾಗುತ್ತೆ. ಇದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಸುಖ ಸೌಲಭ್ಯ ಸೌಕರ್ಯಗಳನ್ನು ಸ್ವಲ್ಪ ಬದಿಗಿಟ್ಟು ಕಷ್ಟದ ಕೆಲಸ ಆದರೂ ಕೂಡ ಗುರಿಯನ್ನು ತಲುಪುವಂಥ ಒಂದು ಉದ್ದೇಶವನ್ನು ಇಟ್ಕೊಳ್ಳಿ, ಬಹಳ ಬೇಗ ಅದು ನಿಮಗೆ ಫಲಿಸುತ್ತೆ. ಇನ್ನು
ಈ ದಿನದಲ್ಲಿ ನಿಮಗೆ ಬರುವಂತಹ ಅವಕಾಶಗಳು, ಪ್ರೀತಿ ಪ್ರೇಮದ ಅವಕಾಶಗಳಾಗಲಿ, ಉದ್ಯೋಗದ ಅವಕಾಶಗಳಾಗಲಿ, ಹಣಕಾಸಿನ ಅವಕಾಶಗಳಾಗಲಿ, ಅದನ್ನು ನಿಮ್ಮ ಸ್ವಂತಕ್ಕೆ ಬಳಸ್ಕೊಳ್ಳಿ. ಏಕೆಂತ ಹೇಳಿದ್ರೆ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಕೆಲವು ಸೌಲಭ್ಯಗಳು ಈ ದಿನ ನಿಮಗೆ ಲಭ್ಯವಾಗುತ್ತೆ. ಹಾಗೆ ನಿಮ್ಮ ಯಶಸ್ಸಿಗೆ ಕೆಲವೊಂದು ವಿಚಾರಗಳು ಪೂರಕವಾಗಿದೆ. ಅದರಲ್ಲೂ ಈ ಋಣಾತ್ಮಕವಾದಂತಹ ಒಂದು ಭಾವವನ್ನು ನಿವಾರಣೆ ಮಾಡ್ಕೊಳ್ತೀರಿ. ಧನಾತ್ಮಕ ಭಾವ ಆ ಸ್ಥಾನದಲ್ಲಿ ಬಂದು ನಿಲ್ಲುತ್ತೆ. ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ನೋಡ್ತೀರಿ. ಎಲ್ಲರಲ್ಲೂ ಒಂದು ವಿಶೇಷ ಶಕ್ತಿ ಇದೆ ಅಂತ ಹೇಳಿ ಪರಿಗಣಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಸಲಹೆ ಸೂಚನೆಗಳೇನೇ ಇರಲಿ, ಅಭಿಪ್ರಾಯಗಳೇನೇ ಇರಲಿ, ಅದನ್ನು ನಿಮ್ಮ ಬಂಧು ಮಿತ್ರರು ಕೇಳುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಾಯೋಗಿಕವಾಗಿ ಇರ್ತೀರಿ, ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಇದು ನಿಮ್ಮನ್ನು ಅಭಿನಂದಿಸಬೇಕಾದಂಥ ಒಂದು ಸಂದರ್ಭ. ಹಾಗೆ ಸಮಾಜದಲ್ಲಿ ಈ ದಿನದ ಸೇವೆ ಗುರುತಿಸಲ್ಪಡುವಂಥದ್ದು ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ.